ಬೋಡುಮುಗೇರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ವಿರಾಜಮಾನರಾದಂತಹ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಭಗವದ್ ಭಕ್ತರೇ, ಸಭಾ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಸೌತಡ್ಕ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ಹಾಗೂ ಸಮಾಜ ಸೇವಕರಾದಂತಹ ಹರೀಶ್ ರಾವ್ ಮುಂಡ್ರಪಾಡಿ ಇವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮುನ್ನಡೆಸಲಿಕ್ಕಿದ್ದಾರೆ. ಅವರನ್ನು ನಮ್ಮ ದೇವಳದ ಎಲ್ಲ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ ಶ್ರೀ ಶಂಕರ ವೇದ ವಿದ್ಯಾ ಗುರುಕುಲ ದರ್ಬೆದಡ್ಕ ಇದರ ಪ್ರಾಚಾರ್ಯರಾದಂತಹ ಹಾಗೂ ಎಲ್ಲ ವೇದಗಳಲ್ಲಿ ಒಂದು ಒಳ್ಳೆಯ ಅನುಭವ, ಉಪನಿಷತ್ತು ವೇದಗಳಲ್ಲಿ ಒಳ್ಳೆಯ ಅಧ್ಯಯನ ಮಾಡಿದಂತಹ ಶ್ರೀ ಅಂಶುಮಾನ್ ಅಭ್ಯಂಕಾರ್ ಅವರು ಇವತ್ತು ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶಿಬಾಜೆ ಇಲ್ಲಿಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಈ ದೇವಾಲಯದ ಜೀರ್ಣೋದ್ಧಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಅಭಿವೃದ್ಧಿಯತ್ತ ತಗೊಂಡು ಹೋಗ್ತಿರುವಂಥ ಅಧ್ಯಕ್ಷರಂತ ಹೇಳಿದರೆ ಶ್ರೀಯುತ ರಾಘವೇಂದ್ರ ನಾಯಕ್. ತಮ್ಮೆಲ್ಲರೊಂದಿಗೆ ಒಡನಾಡಿಯಾಗಿ ಹತ್ಯಡ್ಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸಮಾಜಮುಖಿ ಕೆಲಸವನ್ನು ನಿರ್ವಹಿಸುತ್ತಿರುವಂಥ ಶ್ರೀಯುತ ರಾಘವೇಂದ್ರ. ಕ್ಷೇತ್ರ ಬೋಡುಮುಗೇರಿನ 2ನೇ ಬ್ರಹ್ಮ ಕಲಶದಲ್ಲಿ ನಾವೆಲ್ಲ ಪಾಲ್ಗೊಳ್ತಿದ್ದೇವೆ. ಇದೆಲ್ಲ ನಮ್ಮ ಸುಯೋಗ, ಯೋಗ ಅಂತ ಹೇಳ್ಬೋದು. 2007ರಲ್ಲಿ ಅಜೀರ್ಣಾವಸ್ಥೆಯಲ್ಲಿದ್ದ ಕ್ಷೇತ್ರವನ್ನು ಶಿಲಾಮಯವಾಗಿ ಜೀರ್ಣೋದ್ಧಾರ ಮಾಡಿ ಅದ್ಧೂರಿಯಾಗಿ ಬ್ರಹ್ಮಕಲಶವನ್ನು ಮಾಡಿ ಇದೀಗ 2ನೇ ಬ್ರಹ್ಮಕಲಶೋತ್ಸವಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ, ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ವ್ಯವಸ್ಥಾಪಕರು ಇಲ್ಲಿ ಹೇಳಿದ ಹಾಗೆ ಭಾಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಮಾಡಿರ್ತೀರಿ. ಈ ಪುಣ್ಯ ಕಾರ್ಯದಲ್ಲಿ ಗ್ರಾಮದ ಪ್ರತಿಯೊಂದು ಮನೆಯಿಂದ ತಮ್ಮ ಸಾಮರ್ಥ್ಯವನ್ನು ಮೀರಿ ಆರ್ಥಿಕ ಸಹಾಯವನ್ನು ಅದರ ಒಟ್ಟಿಗೆ ಶ್ರಮದಾನದ ಮೂಲಕ ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಸಹಕಾರವನ್ನು ಕೊಟ್ಟಿರ್ತೀರಿ. ನಮ್ಮ ಊರಿನ ದೇವಾಲಯ, ಆ ಊರಿನ ದೇವಾಲಯವನ್ನು ನಾವು ಯಾವ ರೀತಿ ಇಟ್ಟುಕೊಳ್ತೇವೆ ಅದರ ಮೇಲೆ ನಮ್ಮ ಊರಿನ ಆರೋಗ್ಯವನ್ನು ಅಳೆಯಬಹುದು. ಒಂದು ಕ್ಷೇತ್ರವನ್ನು ನೋಡುವಾಗ ನಮಗೆ ಆ ಊರು ಹೇಗುಂಟು, ಯಾವ ರೀತಿ ವ್ಯವಸ್ಥೆಗಳಲ್ಲಿ ನಡೀತದೆ, ಅಲ್ಲಿಯ ಜನರ ಮನಸ್ಥಿತಿ ಹೇಗುಂಟು ಅಂತ ನೋಡಬೇಕಿದ್ರೆ ಆ ಕ್ಷೇತ್ರವನ್ನು ನೋಡಬೇಕು. ಆ ಕ್ಷೇತ್ರ ಸುಸ್ಥಿತಿಯಲ್ಲಿ ಉಂಟು, ಆ ಕ್ಷೇತ್ರಕ್ಕೆ ಊರಿನವರು ಭೇಟಿ ಕೊಡ್ತಾರೆ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅಂತ ಇದ್ದರೆ ಆ ಊರು ಸ್ವಸ್ಥವಾಗಿರ್ತದೆ. ನಾವು ಯಾಕೆ ದೇವಾಲಯಕ್ಕೆ ಭೇಟಿ ಕೊಡಬೇಕು? ದೇವರು ಎಲ್ಲ ಕಡೆಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಆದರೆ ದೇವಾಲಯಕ್ಕೆ ನಾವು ಯಾಕೆ ಭೇಟಿ ಕೊಡಬೇಕು? ದೇವಾಲಯ ಅನ್ನುವಂಥದ್ದು ಬಹುದೊಡ್ಡ ಶಕ್ತಿಯಲ್ಲಿ ಅಡಗಿರ್ತದೆ. ನಾವು ಗಮನಿಸಿರ್ಬೋದು, ಏನಾದರೂ ನಮಗೆ ತೊಂದರೆ ಆದರೆ, ಕಷ್ಟಗಳು ಬಂದರೆ ಅಥವಾ ಮನಃಶಾಂತಿಗೆ ನಾವು ದೇವಾಲಯಕ್ಕೆ ಒಂದು ಗಳಿಗೆ ಹೋಗಿ ಗರ್ಭಗುಡಿಗೆ ಒಂದು ಸುತ್ತು ಬಂದು ದೇವರಿಗೆ ಕೈ ಮುಗಿದರೆ ನಮ್ಮ ಅಷ್ಟು ಸಂಕಷ್ಟಗಳು ಅಥವಾ ಮನಸ್ಸಿನಲ್ಲಿರೋ ಗೊಂದಲಗಳು ನಿಮಿಷಾರ್ಧದಲ್ಲಿ ಕಡಿಮೆ ಆಗ್ತದೆ. ಅಲ್ಲಿರುವ ಶಕ್ತಿಯೇ ಕಾರಣ. ನಾವು ವಾರಕ್ಕೊಮ್ಮೆ ದೇವಾಲಯಕ್ಕೆ ಭೇಟಿ ಕೊಡುವಂಥ ಒಂದು ಪದ್ಧತಿಯನ್ನು ಇಟ್ಟುಕೊಂಡ್ರೆ ಬಹುಶಃ
ಸ್ವಸ್ಥ ಸಮಾಜದ ಒಟ್ಟಿಗೆ ನಾವು ಕೂಡ ಬದುಕಿನಲ್ಲಿ ಒಳ್ಳೆ ರೀತಿಯಲ್ಲಿ ಮುಂದೆ ಬರಲಿಕ್ಕೆ ಅಥವಾ ನಮ್ಮ ಕೌಟುಂಬಿಕ ವ್ಯವಸ್ಥೆಯನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಅನುಕೂಲ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಾವು ಯಾವಾಗಲೂ ವರ್ಷಕ್ಕೊಮ್ಮೆ ಜಾತ್ರೆಗೆ ಸೇರ್ತೇವೆ ಅಥವಾ ಬ್ರಹ್ಮಕಲಶದ ಇಂಥ ಸಂದರ್ಭದಲ್ಲಿ ಸೇರ್ತೇವೆ, ಮತ್ತೆ ಯಾವಾಗ ಬರ್ತೇವೆ ಅಂತ ಇರುವಂಥದ್ದು. ಕನಿಷ್ಠ ವಾರಕ್ಕೊಮ್ಮೆ ನಾವು ದೇವಸ್ಥಾನಕ್ಕೆ ಹೋಗುವಂಥ ಪದ್ಧತಿಯನ್ನು ಬೆಳೆಸಿಕೊಂಡ್ರೆ ಆ ಊರಿನಲ್ಲಿರುವಂಥ ದೇವಾಲಯಗಳು ಯಾವ ರೀತಿ ಈಗ ನಾವು ಜೀರ್ಣೋದ್ಧಾರ ಮಾಡಿ ಎಷ್ಟು ಸುಸ್ಥಿತಿಯಲ್ಲಿ ಇಟ್ಟಿದ್ದೇವೋ ಅಲ್ಲಿ ಭಕ್ತರು ಬಂದರೆ ಮಾತ್ರ ಆ ದೇವಸ್ಥಾನಕ್ಕೆ ಒಂದು ಕಳೆ ಇರ್ತದೆ. ಅದಕ್ಕೋಸ್ಕರ ವಾರಕ್ಕೊಮ್ಮೆ ನಾವು ಭೇಟಿಯನ್ನು ಕೊಟ್ಟು ನಮ್ಮ ಆಸ್ಪಾಸಿನಲ್ಲಿರುವಂಥ ಎಲ್ಲಿ ಹತ್ತಿರ ಉಂಟು ಆ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥ ಪದ್ಧತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ದೇವರಿಗೆ ಪೂಜೆ ಬೇಕಾ ಬೇಡವಾ ಅಂತ. ಯಾಕೆಂತೇಳಿದರೆ ಯಾವ ದೇವರು ನಮಗೆ ಪೂಜೆ ಮಾಡಬೇಕು ಅಂತ ಹೇಳೋದಿಲ್ಲ. ಪೂಜೆ ಯಾಕೆ ಮಾಡಬೇಕು ಅಂತ ಹೇಳಿದರೆ ನಮ್ಮೆಲ್ಲ ಮನುಷ್ಯರಿಗೂ ಒಂದು ಕೃತಜ್ಞತೆ ಸಲ್ಲಿಸುವಂಥ ಕೆಲಸ ಉಂಟು. ಯಾಕೆಂತೇಳಿದರೆ ಒಬ್ಬ ಮನುಷ್ಯ ಇವತ್ತು ಉಸಿರಾಟ ನಡೆಸ್ತಾ ಇದ್ದಾನೆ ಅಂತೇಳಿದರೆ ಅದಕ್ಕೆ ಭಗವಂತನ ಅನುಗ್ರಹ ಬೇಕು. ಪ್ರತಿಯೊಂದು ಜೀವಿಯು ಜೀವಿಸಬೇಕು ಅಂತಾದರೆ ಅದರ ಹಿಂದೆ ಆ ಭಗವಂತನ ಅನುಗ್ರಹ ಉಂಟು. ಆ ಭಗವಂತನ ಅನುಗ್ರಹಕ್ಕೆ ನಾವು ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿದರೆ ಆ ದೇವರ ಒಂದು ಆರಾಧನೆ ಮಾಡಬೇಕು. ಆರಾಧನೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಕೇಂದ್ರ ಬೇಕು. ನಮಗೆಲ್ಲರಿಗೂ ನಮ್ಮ ಮನೆಯಲ್ಲೇ ಮಾಡ್ಬೋದು. ನಮ್ಮ ಮನೆಯಲ್ಲಿ ದೇವರಿಗೆ ದೀಪ ಇಡ್ಬೋದು, ಪೂಜೆ ಮಾಡಬಹುದು. ಆದರೆ ಕಲೋ ಸಂಖ್ಯೆ ಶಕ್ತಿಯಿಂದ ಹೇಳಿದ ಹಾಗೆ 10 ಜನರು ಬಂದು ನಾವು ಏನು ದೇವರಲ್ಲಿ ಒಟ್ಟಿಗೆ ಪ್ರಾರ್ಥನೆ ಮಾಡ್ತೇವೋ ಅದಕ್ಕೆ ಹೆಚ್ಚಿನ ಫಲ ಸಿಗ್ತದೆ ಅಂತ ಹೇಳುವಂಥದ್ದು ನಮಗೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಬ್ರಹ್ಮಕಲಶದ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿಯೂ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತದೆ. ಆದರೆ ನನ್ನ ಒಂದು ಮನಸ್ಸಿಗೆ ತೋಚಿದಂಥ ಒಂದು ಅನಿಸಿಕೆಯನ್ನು ನಾನು ನಿಮ್ಮ ಮೇಲೆ ಇಡ್ತೇನೆ. ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹಾಗೆ ಸಭಾ ಕಾರ್ಯಕ್ರಮ ಕೊಡುವಂಥ ಗೌರವವನ್ನು ದೇವಸ್ಥಾನದ ಒಳಗೆ ನಡೆಯುವಂಥ ಕಾರ್ಯಕ್ರಮ ನಾವು ಕೊಡ್ತಾ ಇಲ್ಲ. ದೇವರ ಚೈತನ್ಯವನ್ನು ನಾವು ಅಭಿವೃದ್ಧಿಪಡಿಸಬೇಕು ಅಂತಾದರೆ ಅದಕ್ಕೆ ಮುಖ್ಯವಾಗಿ ನಮಗೆ ತಂತ್ರಿಗಳ ಮಾರ್ಗದರ್ಶನ, ತಂತ್ರಿಗಳ ದೇವತಾ ಕಾರ್ಯಕ್ರಮಗಳು ನಮಗೆ ಬಹಳ ಒಂದು ಅಗತ್ಯವಿರುವಂಥ ಸಂಗತಿ. ನಮಗೆ ಸಂಪತ್ತಲ್ಲಿ 2 ಬಗೆ, ದೈವಿ ಸಂಪತ್ತು, ಆಸುರಿ ಸಂಪತ್ತು. ದೈವಿ ಸಂಪತ್ತು ಶಾಶ್ವತವಾದದ್ದು. ಆಸುರಿ ಸಂಪತ್ತು ಅದು ಒಮ್ಮೆಗೆ ಮಾತ್ರ ನಮ್ಮನ್ನು ಎಷ್ಟು ಮೇಲೆ ಬೇಕಾದರೂ ಕೊಂಡೋಗ್ಬೋದು, ಆದರೆ ಒಮ್ಮೆಲೆ ನಾವು ಎಷ್ಟು ಕೆಳಕ್ಕೂ ಬಿಡ್ಬೋದು. ಆದ ಕಾರಣ ಇಲ್ಲಿ ಸೇರಿದಂಥ ಎಲ್ಲ ಭಕ್ತರು ಭಗವಂತನ ಆ ಒಂದು ಪುಣ್ಯ ಕಾರ್ಯದಲ್ಲಿ ಸೇರಲಿ. ಈ ಬ್ರಹ್ಮಕಲಶೋತ್ಸವ ಏನು ಒಂದು ಸೇವೆ ಉಂಟು ಅದು ಉತ್ತಮ ರೀತಿಯಾಗಿ ಊರಿಗೆ, ಈ ಊರಿಗೆ ಹಾಗೆ ಗ್ರಾಮಕ್ಕೆ ಹಾಗೆ ಇಡೀ ಲೋಕಕ್ಕೆ ಕಲ್ಯಾಣ ಆಗಲಿ. ದೇವಸ್ಥಾನ ನಮಗೆ ಪಂಚತಾರ ಆಗಬೇಕು ನನ್ನ ಅಪೇಕ್ಷೆ. ಪಂಚತಾರ ಹೋಟೆಲ್ಗೆ ಜನ ಹೋಗ್ತಾರೆ, ದೇವಸ್ಥಾನಕ್ಕೆ ಕಮ್ಮಿ ಅಂತ ಹೇಳುವ ಹಾಗೆ ದೇವಸ್ಥಾನಕ್ಕೆ ಜನ ಬರಬೇಕಾದ್ರೆ ಪಂಚತಾರ ಆಗಬೇಕು. ಪಂಚತಾರ ಅಂದರೆ ಏನು? ಆ 5 ಸ್ಟಾರ್ ಏನು ಅಂತ ಹೇಳಿದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದಷ್ಟು ಸಿಗಬೇಕು ಅಂತ. ಇನ್ನು ಸಪ್ತತಾರ ಅಂದರೆ ಇನ್ನು ಮನೋಬುದ್ಧಿ 2 ಸೇರುವಂಥದ್ದು. ಗಮನಿಸಿ, ಇವತ್ತಿನ ನಾವು ಎಲ್ಲರೂ ಹೇಳುವ ವಿಷಯ, ಈ ಮಕ್ಕಳು ಮೊಬೈಲಿಗೆ ಅಡಿಕ್ಟಾಗಿ ಹೋಗಿದ್ದಾರೆ ಕಣ್ರು, ಅದನ್ನು ತಿರುಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಇದು ಪ್ರತಿ ವ್ಯಕ್ತಿಯ ಮಾತು. ಅದು ಆನಂದದಿಂದ ಹೇಳ್ತಾರೋ ನೊಂದು ಹೇಳ್ತಾರೋ ಅವರವ್ರಿಗೆ ಗೊತ್ತು. ಅಲ್ಲಿ ಯಾಕೆ ಆಗ್ತಾರಂದರೆ ಅಲ್ಲಿ 3 ವಿಷಯಗಳಿದ್ದಾವೆ. ಒಂದು ಸ್ಪರ್ಶ, ಇನ್ನು ಶ್ರವಣ, ಇನ್ನೊಂದು ಕಣ್ಣಿಗೆ. 3ಕ್ಕೂ ಕೂಡ ಅಲ್ಲಿ ಕೆಲಸ ಸಿಗ್ತದೆ. ಅನಿರೀಕ್ಷದ ತಿರುವುಗಳು ಸಿಗ್ತವೆ, ಅಥವಾ ನಾವು ಮುಟ್ಟಿದ ಕೂಡ ಅಲ್ಲಿ ಪ್ರತಿಕ್ರಿಯೆ ಸಿಗ್ತದೆ, ನೋಡಲಿಕ್ಕೆ ಸಿಗ್ತದೆ, ಕೇಳಲಿಕ್ಕೆ ಸಿಗ್ತದೆ. ಆದ್ದರಿಂದ ಅಲ್ಲಿ ಜನರು ಅಪೇಕ್ಷೆ ಪಡ್ತಾರೆ ಆ ಮೊಬೈಲಿಗೆ ಅಡಿಕ್ಟ್ ಆಗಲಿಕ್ಕೆ. ಅಂದರೆ ನಮ್ಮ ಒಳಗಿನ ಚೈತನ್ಯವೇ ಇಂದ್ರಿಯಗಳ ಮುಖಾಂತರ ಹರಿದು
ನಾಲಿಗೆಯಿಂದ ಇದು ಚೆನ್ನಾಗುಂಟು, ಕಿವಿಯಿಂದ ಇದು ಚೆನ್ನಾಗುಂಟು ಅಂತ ಹೇಳುವ ಹಾಗೆ ನಾವು ಅದಕ್ಕೆ ಆಸಕ್ತಿಯನ್ನು ತೋರಲಿಕ್ಕೆ ಕಾರಣ ಆಗಲಿಕ್ಕೆ ನಮ್ಮ ಮನುಷ್ಯನ ಇಂದ್ರಿಯಗಳ ಸ್ವಭಾವವೇ. ನಾನು ಹೇಳಿಕ್ಕೆ ಹೊರಟಿದ್ದೇನೆಂದರೆ ಪಂಚತಾರ ಆಗಬೇಕಂತ ಹೇಳಲಿಕ್ಕೆ ಈ ಮೊಘಲರುಗಳು ದೇವಸ್ಥಾನಗಳನ್ನು ಒಡೆದು ಪುಡಿ ಮಾಡಿದ್ರು. ಇದೇನು ಶಾಲೆಯಲ್ಲಿ ಹೇಳಿಕೊಟ್ಟ ಸಬ್ಜೆಕ್ಟ್, ಏನು ಹೊಸ್ತಲ್ಲ ಅಥವಾ ಕದ್ದು ಮುಚ್ಚಿ ಹೇಳೋ ವಿಷಯ ಅಲ್ಲ, ಒಡೆದು ಪುಡಿ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಒಂದು ಸ್ವಾತಂತ್ರ್ಯ ಬಂದಾಗಿಂದ ಇವರು ಹೇಳಿದರು ಸರ್ಕಾರದಿಂದ ತುಂಬ ಸಹಕಾರ ಸಿಗ್ತಾ ಉಂಟು ಅಂತ ಹೇಳಿ. ನಾನು ತದ್ವಿರುದ್ಧವಾಗಿ ಹೇಳ್ತಿದ್ದೇನೆ. ಆರ್ಥಿಕವಾಗಿ ಸಹಕಾರ ಸಿಕ್ಕಿದರೆ ಸಾಕಾಗೋದಿಲ್ಲ. ದೇವಸ್ಥಾನದಲ್ಲಿ ನಡೆಯುವ ಕಟ್ಟುಕಟ್ಟಳೆಗಳನ್ನೆಲ್ಲ ಈ ಶ್ವಾಸ ಕಟ್ಟಿಸಿ ನಿಲ್ಲಿಸಿದ್ದಾರೆ ಈ ನಮ್ಮ ಸರ್ಕಾರ. ಶ್ವಾಸ ಮೂಗು ಹಿಡಿದು ಹೊಡಿಲಿಲ್ಲ, ಏನು ಮಾಡಲಿಲ್ಲ, ಶ್ವಾಸ ಕಟ್ಟಿಸಿ ನಿಲ್ಲಿಸಿದ್ದು ಅಂತ ಹೇಳಿ. ನಾನು ಇನ್ನೊಂದೆರಡು ಮಾತು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ. ದೇವಸ್ಥಾನದಲ್ಲಿ ದೇವದಾಸಿ ಪದ್ಧತಿ ಬೇಕು. ಇದು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಶಾಲೆಯಲ್ಲಿ. ದೇವದಾಸಿ ಪದ್ಧತಿ ಅಂದರೆ ಲಂಪಟತ್ವ, ಅದು ಅಸಹ್ಯ, ಇದೆಲ್ಲ ಕೆಟ್ಟದು ಅಂತ ನಮ್ಮ ಈಗ ಮೇಲೆ ಕೂತವರು ಶಾಲೆಯಲ್ಲಿ ಓದವರು ನಾವು ಅದನ್ನೇ ಹೇಳ್ತೀವಿ ಘಂಟಾಘೋಷವಾಗಿ. ಆದರೆ ದೇವದಾಸಿ ಪದ್ಧತಿ ಏನು ಅಂತ ನಾವು ತಿಳ್ಕೊಳ್ಬೇಕು ಒಂದು ಸಲ. ನೋಡಿ, ಚೆನ್ನೈಯ ಕಪಾಲೇಶ್ವರ ದೇವಸ್ಥಾನದಲ್ಲಿ ಕಡೆಯ ದೇವದಾಸಿ ಇದ್ದದ್ದು. ಅಲ್ಲಿ ಪದ್ಧತಿಯನ್ನು ನನ್ನ VGS ಘನಪಾಠಿಗಳು ಹೇಳಿದರು. ಅವಳು ದೇವರ ದಾಸಿ ಅಂತ ಆದಾಗ ಗರ್ಭಗುಡಿಯಿಂದ ಮೂಗುತಿ, ದೇವರ ಸೀರೆ, ಕಿವಿಗೆ ಆಭರಣ ಅಲ್ಲಿ ಕೊಡ್ತಾರೆ. ಅವಳು ದೇವಸ್ಥಾನದ ನೃತ್ಯ ಮಂಟಪದಲ್ಲಿ ನೃತ್ಯ ಮಾಡಬೇಕು, ಅವಳ ನಿಯಮ. ಅಕಸ್ಮಾತ್ ಅವಳು ತೀರು ಹೋದರೆ ಆವತ್ತು ಗರ್ಭಗುಡಿಗೆ, ದೇವಸ್ಥಾನದ ಗರ್ಭಗುಡಿಗೆ ಬಾಗಿಲು, ದೇವರಿಗೆ ಸೂತಕ. ಆ ದೇವಸ್ಥಾನದ ಅಡಿಗೆ ಮನೆ ಕಟ್ಟಿಗೆ ಅಲ್ಲಿ ಸ್ಮಶಾನಕ್ಕೆ ಹೋಗಬೇಕು. ದೇವಸ್ಥಾನದ ದೇವರಿಗೆ ಉಡಿಸಿದ ಬಟ್ಟೆ ಅಲ್ಲಿಗೆ ಹೋಗಬೇಕು. ಎಲ್ಲಿಗೆ? ಸ್ಮಶಾನಕ್ಕೆ, ಇವಳಿಗೆ. ಯಾಕಂದರೆ ದೇವದಾಸಿ ಅಷ್ಟು ಪವಿತ್ರವಾದ ವಿಷಯ. ಹಾಗೆ ಈ ದೇವದಾಸಿ ಪದ್ಧತಿ ಇದ್ದದ್ದು. ದೇವದಾಸಿ ಪದ್ಧತಿಯಲ್ಲಿ ಈ ಭರತನಾಟ್ಯಾದಿ ನೃತ್ಯಗಳು ಈಗಲೂ ಕೂಡ ಆ ಕಡೆ ತಮಿಳುನಾಡಲ್ಲಿ ಅದರ ಪ್ರಭಾವ ಹೆಚ್ಚಿದೆ. ಅದೇ ರೀತಿ ಸಂಗೀತ ಕೂಡ, ಇದು ಕೂಡ ದೇವದಾಸಿಯರದ್ದೇ. ಇದ್ರಲ್ಲಿ ನೋಡಬೇಕಾದ್ದು ನಾವು, ಕೆಲವರು ದೇವಸ್ಥಾನದಲ್ಲಿ ನೃತ್ಯ ಮಾಡುವಾಗ ಕಲಾಸಕ್ತರು ನಿನ್ನೆ ಆ ನೃತ್ಯ ಅಥವಾ ಆ ಹಾಡು ಹೇಳಿದ್ರಿ, ನನಗೆ ಇನ್ನೂ ಚೂರು ನೋಡಬೇಕು ಅಂತ ಹೇಳುವಾಗ ಕೆಲವು ಉನ್ನತ ಮಟ್ಟದವರು ಏನು ಹೇಳ್ತಿದ್ರು, ಇಲ್ಲ ಇಲ್ಲ ನಾನು ಏನಿದ್ರೂ ದೇವರ ಹತ್ರ ಮಾತ್ರ, ಅಲ್ಲಿ ನಿನ್ನ ನೃತ್ಯ ನೋಡು ಅಂತ ಹೇಳ್ತಿದ್ರು. ಇನ್ನು ಕೆಲವರು ಸಹೃದಯತೆಯಿಂದ ಆಯ್ತಪ್ಪ ಇವತ್ತೀಗ ಆ ಹಾಡನ್ನು ಇನ್ನೊಂದು ಸಲ ಹೇಳ್ತೀನಿ ಅಥವಾ ಆ ನೃತ್ಯವನ್ನು ಇನ್ನೊಂದು ಸಲ ಕುಣಿತೀನಿ ಅಂತ ಹೇಳ್ತಿದ್ದದ್ದು. ಇದರಲ್ಲಿ ಕೆಲವರು ಲಂಪಟರಾಗಿರಬಹುದು. ಆದರೆ ಆ ಪದ್ಧತಿನೇ ಹಾಳು ಅಂತ. ಈಗ ನಾನೇ ಹೇಳ್ತೀನಿ, ಜಿಲ್ಲಾಧಿಕಾರಿನೋ ಯಾವನೊಬ್ಬ ಸರ್ಕಾರಿ ಪೋಸ್ಟ್ನ ಲಂಚ ತಿಂದ ಅಂತ ಹೇಳ್ಕೊಂಡು ಆ ಪೋಸ್ಟನ್ನೇ ಕಟ್ ಮಾಡ್ತಾರೋ ಇವತ್ತಿನ ಸರ್ಕಾರ. ದೇವದಾಸಿ ಈಗ ಆ ಇಡೀ ದೇವದಾಸಿ ಪದ್ಧತಿ ನೃತ್ಯ ಅಥವಾ ಸಂಗೀತದ ಪದ್ಧತಿಯಲ್ಲಿ ಒಬ್ಬರಿಬ್ಬರು ದುಷ್ಟರು ಆದರು ಅಂತ ಹೇಳಿ ಮೂಗಲ್ಲಿ ನೆಗಡಿ ಬಂತು ಅಂಥೇಳಿ ಮೂಗನ್ನೇ ಕಟ್ಟು ಮಾಡುವುದು ಸರಿಯಾ ಅಂತ ಪ್ರಶ್ನೆ ಬರುವಾಗ ನಮ್ಮ ಸರ್ಕಾರ ಅದನ್ನು ನಿಲ್ಲಿಸ್ತು. ದೇವದಾಸಿ ಪದ್ಧತಿ ಈಗ ನಮ್ಮ ತಲೆಯಲ್ಲಿ ಕೂಡ, ನಾನು ಹೇಳಿದ ಕೂಡಲೇ ನಿಮ್ಗೆ ಆಶ್ಚರ್ಯ ಇದೆಯಾ ಅಂತ, ಇಲ್ಲಿ ಧಾರ್ಮಿಕ ಪ್ರವಚನದಲ್ಲಿ ಇಂಥದ್ದೆಲ್ಲ ತಂದು ಹಾಕ್ತಿದ್ದಾರೆ ದೇವದಾಸಿ ಪದ್ಧತಿ ಅಂತ. ದೇವದಾಸಿ ಪದ್ಧತಿ ಅಂದರೆ ಅಷ್ಟು ಪವಿತ್ರವಾದ್ದು, ಪಾವನವಾದ್ದು. ದೇವಸ್ಥಾನದಲ್ಲಿ ಸಂಗೀತದವರು ಕೂಡ ದೇವದಾಸರೇ. ಆ ಪ್ರತಿ ದೇವಸ್ಥಾನದಲ್ಲಿ ಇರ್ತಾರೆ, ಕಟ್ಟಕಟ್ಟಲೆ ಅಂತ ಇರ್ತಾರೆ. ಈ 4 ವಿಷಯಗಳಿಗೆ ದೇವಸ್ಥಾನವೇ ಆಗಬೇಕಾದ್ದು. ನೋಡಿ, ಭಕ್ತರು 4 ಜನ: ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಆರ್ತಃ ಅಂದರೆ ಈಗ ಏನು ಇನ್ನು ನನ್ನಿಂದ ಆಗೋದಿಲ್ಲ, ನೀನೇ ಕಾಪಾಡಬೇಕಂತ ಅಪೇಕ್ಷೆ ಪಡುವ ಆರ್ತ. ಇನ್ನು ಏನಿಲ್ಲ, ನೀವು ಅದಕ್ಕೆ ಸೈಲೈನ್ ಹಾಕಿ ಔಷಧಿ ಕೊಟ್ಟು ನನ್ನನ್ನು ಮೇಲೆ ತನ್ನಿ ಅಂತ ಹೇಳುವ ಸ್ಥಿತಿಯಲ್ಲಿ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಆ ಥರ ಭಕ್ತರು, ತಪ್ಪಲ್ಲ, ಲೋಕದಲ್ಲಿ ಇದ್ದದ್ದೇ ಅದು. ಅವ ಆರ್ತಃ. ಇನ್ನು ಜಿಜ್ಞಾಸು ಅಂತ ಒಬ್ಬನು ಭಕ್ತನೇ ಅಂತ ಹೇಳ್ತಾರೆ. ಚತುರ್ವಿಧ ಭಜಂತೆ ಮಾಂ ಜ್ಞಾನಿ ಚ ಭರತರ್ಷಭ. ಆರ್ತೋ ಜಿಜ್ಞಾಸುರರ್ಥಾತಿ ಜ್ಞಾನಿ ಚ ಭರತರ್ಷಭ ಅಂತ ಭಗವದ್ಗೀತೆ ವಾಕ್ಯ. ಎರಡನೇದ್ದು ಜಿಜ್ಞಾಸು, ಹೌದೋ ಅಲ್ವೋ ನೋಡುವ, ದೇವರಿದ್ದಾನೋ ಇಲ್ವೋ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾರೆ. ಇದಕ್ಕೆ ಒಂದು ನಮ್ಮ ಗುರುಗಳು ಹೇಳ್ತಿದ್ರು, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೊಟ್ಟ ಪ್ರಸಾದ ತಿಂದು ಅಲ್ಲೇ ಕಂಬಕ್ಕೆ ಒರೆಸಿ ಬರ್ತಾನೆ, ಆದರೂ ಅವನನ್ನು ತಿರಸ್ಕಾರ ಮಾಡಬೇಡಿ. ಅವನು ಕೂಡ ದೇವಸ್ಥಾನಕ್ಕೆ ಬರ್ತಾನಲ್ವ, ಅವನು ಆ ಮಟ್ಟಲ್ಲಿ ಸೆಕೆಂಡ್ ಕ್ಲಾಸ್ ಇರ್ಬೋದು, ಆದರೆ ಬರ್ತಾನಲ್ವ, ಕಂಬಕ್ಕೆ ಕೋರಿಸ್ತಾನೆ ಇರ್ಬೋದು, ಕುಂಕುಮ ಕೂಡ ಹಣೆಗಿಟ್ಟು ಅಲ್ಲೇ ಕಂಬಕ್ಕೆ ಹಚ್ಚಿ ಬರ್ತಾನೆ ಇರಬಹುದು. ಆದರೆ ಹೊರಗಡೆಯಿಂದ ದೇವಸ್ಥಾನಕ್ಕೆ ಕಲ್ಲು ಹೊಡೆಯೋದಿಲ್ಲಲ್ವ, ಇದನ್ನು ನಾವು ಗಮನಿಸುವ ಅಂತ ಹೇಳ್ತಿದ್ರು. ಹಾಗೆ ಆರ್ತ ಆದಮೇಲೆ ಜಿಜ್ಞಾಸು ಅಂತ ಈ ಲಿಸ್ಟ್ನವ. ಇನ್ನು ಅರ್ಥಾರ್ಥಿ ಅಂತ ಇರ್ತಾರೆ. ಅರ್ಥಾರ್ಥಿ ಅಂದರೆ
ನೋಡಿ, ಈ ದೇವರನ್ನು ನಂಬಿದರೆ ನಮಗೆ ಇಷ್ಟು ಪ್ರಮಾಣ ಸಿಗ್ತದೆ, ಅದಕ್ಕೆ ನಾನು ದೇವರಿಗೆ ಕೊಡ್ತಿದ್ದೇನೆ. ಈ ಹರಕೆ ಪದ್ಧತಿ ಅಂತ ಹೇಳುವ ಹಾಗೆ ನಾನು ಇಷ್ಟು ಕೊಟ್ಟರೆ ನನಗೆ ದೇವರು ಕೊಡ್ತಾರೆ, ನನಗೆ ಪರಿಪೂರ್ಣ ವಿಶ್ವಾಸ ಉಂಟು. ಇಲ್ಲಿ ಕೋಮಾ ಸ್ಥಿತಿಯವಲ್ಲ, ನನಗೆ ಇಷ್ಟು ಕೊಟ್ಟರೆ ಸಿಗ್ತದೆ ಅಂತ ಹೇಳಿ ಆ ಮನೋಭಾವದವನು. ಇನ್ನೊಬ್ಬ ಜ್ಞಾನಿ ಅಂತ, ಜ್ಞಾನಿ ವಸ್ತುತಃ ಅದು ಯಾವುದೇ ಅಪೇಕ್ಷೆ ಪಡೋದಿಲ್ಲ, ಆದರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾನೆ. ದೇವಸ್ಥಾನದಲ್ಲಿ ಈ ಗಂಗೆಯಲ್ಲಿ ಸ್ನಾನ ಮಾಡುವಾಗಲೂ ತುಂಬ ಜ್ಞಾನಿಗಳು ಬಂದು ಸ್ನಾನ ಮಾಡ್ತಾರಂತೆ. ಅಂದರೆ ಯಾವುದೇ ಲೌಕಿಕ ಅಪೇಕ್ಷೆ ಇಲ್ಲದಿದ್ದರೂ ಕೂಡ ಗಂಗೆ ಪವಿತ್ರ ಪಾವನ, ನಾವು ಸ್ನಾನ ಮಾಡುವ ಕರ್ತವ್ಯ ದೃಷ್ಟಿಯಿಂದ ಅಂತ ಹೇಳಿ. ಆ ರೀತಿ ದೇವಸ್ಥಾನಕ್ಕೂ ಕೂಡ ಇಲ್ಲ, ನನಗೆ ವಸ್ತುತಃ ಕುಟುಂಬದಲ್ಲಿ ಅಥವಾ ಸಂಸಾರದಲ್ಲಿ ಯಾವುದೇ ಅಪೇಕ್ಷೆ ಇಲ್ಲ, ಆದರೂ ದೇವರ ದರ್ಶನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅಂಥವರನ್ನು ನೋಡಬೇಕಂತ ಒಳಗಿನವರು ಕೂಡ ಹೇಳ್ತಾರಂತೆ. ದೇವಸ್ಥಾನದಲ್ಲಿ ದೇವರು ಕೂಡ ಆ ಜ್ಞಾನಿಗಳು ಬರಲಿ ಅಂತ ಅಪೇಕ್ಷೆ ಪಡ್ತಾರಂತೆ. ನನಗೆ ಅದು ಕೊಡು ಇದು ಕೊಡು ಅಂತ ಕೇಳುವವರಿಗಿಂತ ಕರ್ತವ್ಯ ದೃಷ್ಟಿಯಿಂದ ನಿನ್ನ ದರ್ಶನ ಮಾಡ್ತಿದ್ದೇನೆ, ನನಗೆ ಅವಕಾಶ ಅಂಥವ್ರನ್ನು ನೋಡಲಿಕ್ಕೆ ಸಿಗಲಿ ಅಂತ ದೇವರು ಕೂಡ ಹೇಳ್ತಾರಂತೆ. ಈ ರೀತಿ 4 ಭಕ್ತರು ಬರುವ ಹಾಗೆ ಈ ಇನ್ನೂ 4 ದೇವಸ್ಥಾನದಲ್ಲೇ ಕಾಪಾಡಬೇಕಾದ್ದು. ಒಂದು ಚಿತ್ರಕಲೆ, ಇನ್ನೊಂದು ಸಂಗೀತ ನೃತ್ಯ, ಆ ಚಿತ್ರಕಲೆಯಲ್ಲಿ ಇದು ಬಂತು, ಸ್ಥಾಪತ್ಯನೂ ಬಂತು. ಇನ್ನು ಮಂತ್ರವಿದ್ಯೆ, ಜ್ಯೋತಿಷ್ಯಾದಿಗಳು, ಇದನ್ನು ಯಾರೂ ಕೂಡ ಕಾಪಾಡಲಿಕ್ಕೆ ಬರ್ತಾ ಇಲ್ಲ. ಅಕಾಡೆಮಿಕಲ್ ಅಂತ ಏನೋ ಹೇಳ್ತಾರೆ ವಿನಃ, ಈಗ ಯಾವುದೋ ಒಂದು ಇಲ್ಲಿ ಕೊಕ್ಕಡದಲ್ಲಿ ಯೂನಿವರ್ಸಿಟಿ ಮಾಡಿ ನಾವು ಸಂಗೀತ ಹೇಳ್ಕೊಡ್ತೀವಿ ಅಂತ ಹೇಳಿದರೆ ಅದರ ಸಮರ್ಪಣೆ ಎಲ್ಲಿಗೆ? ಇದೇ ರೀತಿ ಮಂಗಳೂರಲ್ಲೆಲ್ಲ ಉಂಟಂತೆ, ಮೈಸೂರಲ್ಲೆಲ್ಲ ಯೂನಿವರ್ಸಿಟಿ ಉಂಟಂತೆ, ಸಮರ್ಪಣೆ ಭಾವ ಇಲ್ಲ ಅಲ್ಲಿ. ಇವೆಲ್ಲ ಹೇಗಂದರೆ ಈ 4 ದೇವಸ್ಥಾನಗಳು ಕಾಪಾಡ್ತಿರ್ಬೇಕು. ಈಗ ನೋಡಿ, ಸ್ಥಾಪತ್ಯ ವಿದ್ಯೆ ಅಂತ ಅದರಲ್ಲಿ 3-4 ವಿಷಯಗಳು ಬರ್ತಾವೆ. ಒಂದು ಮರದ್ದಿರ್ಬೋದು, ಅಥವಾ ಲೋಹ ಶಿಲ್ಪ ಇರ್ಬೋದು, ಅಥವಾ ಚಿತ್ರ ಇರ್ಬೋದು, ಅಥವಾ ಕಲ್ಲಿನ ಶಿಲ್ಪ ಇರಬಹುದು. ಇದಕ್ಕೆ ದೇವಸ್ಥಾನಗಳಲ್ಲೇ ಆಶ್ರಯ ಕೊಡಬೇಕಾದ್ದು. ಇವುಗಳಿಗೆ ದೇವಸ್ಥಾನದಲ್ಲಿ ಆಶ್ರಯ ಇಲ್ಲ ಅಂತ ಆಗಿದ್ದಕ್ಕೆ ಇವತ್ತು ಪರಿಣಾಮ ನಾವು ಕಾಣ್ತಾ ಇದ್ವಿ. ಇವತ್ತೆಲ್ಲ ನಮ್ಮಲ್ಲಿ ಏನಾಗಿದೆ, ಎಲ್ಲ ಉಂಟು. ಒಂದು ಬಾಗಿಲು ಕೆತ್ತಬೇಕಂತಾದರೆ ದೇವಸ್ಥಾನದ ನಿರ್ವಾಹಕರಿಗೆ ಗೊತ್ತಿರ್ಬೋದು ಎಷ್ಟು ಶ್ರಮ, ಮರ ಎಲ್ಲಿ ಸಿಗ್ತದೆ, ಆಚಾರ್ಯ ಎಲ್ಲಿ ಸಿಗ್ತಾನೆ ಏನು ಅಂತ ಹೇಳುವ ಹಾಗೆ. ಅದೇ ರೀತಿ ಕೊಕ್ಕಡದಲ್ಲಿ ಶಿಲ್ಪದ ನಡೀತಾ ಉಂಟು, ಅವರು ಎಲ್ಲೆಲ್ಲಿಂದ ತರಿಸಿದ್ದಾರೋ ಅವರಿಗೆ ಗೊತ್ತು ಅದರ ಕಷ್ಟಗಳು. ನಮ್ಮ ಹತ್ರ ಹೇಳ್ತಾರೆ ಇಲ್ಲ, ದೇವರ ಅನುಗ್ರಹದಿಂದ ಆಗ್ತಾ ಉಂಟಂತೆ. ಆದರೆ ಆ ಸ್ಥಾಪತ್ಯ, ಚಿತ್ರಕಲೆ, ನೃತ್ಯಾದಿಗಳ ಕೊರತೆಯಿಂದ ನಾವು ಬಳಲ್ತಾ ಇದ್ದೀವಿ. ಅಂದರೆ ನಾನು ಹೇಳಿದ್ದಲ್ವ ಆಗ ಮೂಗು ಕಟ್ಟಿ ಸಾಯಿಸುವ ಹಾಗೆ. ಈಗ ಪ್ರತಿ ದೇವಸ್ಥಾನದಲ್ಲಿ ನಾನು ನೋಡ್ತಾ ಇದ್ದೇನೆ, ಆ ಜನರು ಕ್ಯೂಯಲ್ಲಿ ಬರ್ತಾರೆ, ದೇವರ ವಿಗ್ರಹ ನೋಡೋದು, ವಾಪಸ್ ಹೋಗೋದು, ಬೇಕಾದರೆ ಅನ್ನ ಛತ್ರದಲ್ಲಿ ಊಟ ಮಾಡೋದು. ಇದು ಯಾವುದು ನಾನು ತಿರಸ್ಕಾರಾರ್ಹ ಅಂತ ಹೇಳ್ತಾ ಇಲ್ಲ. ಆದರೆ ಪಂಚತಾರ ಆದರೆ ಶಬ್ದ ಸ್ಪರ್ಶ ರೂಪರಸ ಗಂಧಗಳಿಗೆ ಅವಕಾಶ ಸಿಕ್ಕಿದ್ರೆ ಆಗ ಜನರು ಒಂದು 5 ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕಾದರೂ ಮನಸ್ಸು ಮಾಡ್ತಾರೆ. ಒಂದಿನ ಇರುವ ನೋಡಿ, ಜನರು ಬರ್ತಾರೆ. ಈಗ ಈ ಪುರಾಣಾದಿಗಳು ಹೊರಟೆ ಹೋಗಿದ್ದಾವೆ. ಪುರಾಣ ಅಂದರೆ ಏನು ಅಂತ ಗೊತ್ತಿಲ್ಲ. 18 ಪುರಾಣ, 18 ಪುರಾಣಗಳು ಭಾರತದಲ್ಲಿ ಇದ್ದುವಂತೆ. ಇದ್ದು ಅಂತಲೇ ಹೇಳ್ತಿದ್ದೇನೆ, ಇದ್ದಾವಂತ ಹೇಳ್ತಾ ಇಲ್ಲ, ಇದ್ದುವಂತೆ. ಈಗ ಹೇಳೋರು ಯಾರಿದ್ದಾರೆ ಗೊತ್ತಿಲ್ಲ. ಕೆಲವರು ಇದ್ದಾರೆ, ಅವರು ಹೇಳ್ತಾರೆ ನಾವು ಇದೆಲ್ಲ ಓದಿದ್ವಿ ಕಣ್ರಿ. ಎಲ್ಲಿ? ಈಗ ಧರ್ಮಶಾಸ್ತ್ರ ಓದ್ದವರು, ಅವ್ರಿಗೆ ಏನು ಕೆಲಸ, ಯಾರ ಹತ್ರ ಹೇಳ್ಕೊಳ್ಳೋದು? ಓದ್ದವರಿದ್ದಾರೆ, ಅವರ ಅನಾಥವಾಗಿದ್ದಾರೆ. ಆ ದೇವಸ್ಥಾನಗಳು ಯಾವ ರೀತಿ ಬರಬೇಕು ಅಂತ ನಾನು ಅಪೇಕ್ಷೆ ಪಡೋದಂದರೆ, ಇದೆಲ್ಲ ನಾನು ಯಾಕೆ ಹೇಳ್ತಿದ್ದೇನೆಂದರೆ, ಈಗ ನಮ್ಮ ಹಳೆ ಪುಣ್ಯದಿಂದ ಇಷ್ಟು ಜನ ದೇವಸ್ಥಾನದ ನಿರ್ವಾಹಕರು ಸಿಕ್ಕಿದ್ದೀರಿ. ಮುಂದೆ 10-20 ವರ್ಷ ಆಗುವಾಗ ಇವತ್ತಿನ ಶಿಕ್ಷಣದಲ್ಲಿ ಯಾರ್ಯಾರು ಬರ್ತೀರೋ, ಏನೆಲ್ಲ ಆಗ್ತದೋ, ಕೆಲವೊಂದು ಏನೋ ನಮಗೆ ಅನಿರ್ವಚನೀಯ ಅಂತ ಕಾಣ್ತದೆ. ಏನು ನಾಳೆ ಸ್ಥಿತಿ ಏನಂತ ಹೇಳಿ ಗಂಭೀರ ಆಗ್ತಾ ಉಂಟು. ಜೀವನ ಏನಂತಲೇ ಗೊತ್ತಿಲ್ಲ. ಇವತ್ತು ನಿಮ್ಮಲ್ಲಿ 50,000ಕ್ಕಂತ ಒಪ್ಕೊಳ್ತೇನೆ, ನಾಳೆ ಇನ್ನೊಬ್ಬರು 51 ಕೊಡ್ತೇನೆ ಅಂತ ಹೇಳಿ ಅಲ್ಲಿ ಓಡೋಗ್ತಾನೆ. ಈ ಸ್ಥಿತಿಯಲ್ಲೂ ಕೂತಿದ್ವಿ. ಒಂದು ಸ್ಥಿರತ್ವ ಇಲ್ಲ. ಆ ಸಂದರ್ಭದಲ್ಲಿ ಈ 4 ಕಲೆಗಳನ್ನು ದೇವಸ್ಥಾನ ಕಾಪಾಡಿದರೆ, ಈ ವನಗಜ ನ್ಯಾಯ ಅಂತ, ಕಾಡಿದ್ದರೆ ಕಾಡಿನ ಮೃಗಗಳು ಉಳಿತಾವೆ, ಮೃಗಗಳಿದ್ದರೆ ಕಾಡು ಉಳಿಯುತ್ತದೆ. ಈ 4 ಏನು ಶಿಲ್ಪಕಲೆ, ಸಂಗೀತ, ವೇದಶಾಸ್ತ್ರ, ಇನ್ನು ಪುರಾಣ, ಇದನ್ನು ದೇವಸ್ಥಾನಗಳು ಉಳಿಸಿದರೆ ಅವರು ದೇವಸ್ಥಾನಗಳನ್ನು ಉಳಿಸ್ತಾರೆ. ಅವರು ಉಳಿಸ್ತಾರಂದರೆ ಆ ನೆಪದಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಕೆಲವರು ಎಂತೋ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿರ್ತಾರೆ, ಬರ್ತಾರೆ ಜ್ಯೋತಿಷ್ಯಗಳು, ಅಲ್ಲಿ ದೇವಸ್ಥಾನದಲ್ಲಿದ್ದಾರೆ. ಪುರಾಣದವರು ಆ ನಳ ಮಹಾರಾಜನ ಕಥೆ ಹೇಳುವಂಥದ್ದು, ಸತ್ಯ ಹರಿಶ್ಚಂದ್ರನ ಕಥೆ, ಇದೆಲ್ಲ ಹೇಳುವಾಗ ನೋಡ್ರಯ್ಯ ಅವರಿಗೆಲ್ಲ ಅಷ್ಟೆಲ್ಲ ಕಷ್ಟ ಬಂದಿದೆ,
ನಮ್ಮ ಕಷ್ಟ ಅದರ ಎದುರು ತುಂಬ ನಗಣ್ಯ. ಆ ನಳಮಹಾರಾಜನ ಸತ್ಯಹರಿಶ್ಚಂದ್ರನ ಕಷ್ಟ ನೋಡಿದರೆ ನಮ್ಮ ಕಷ್ಟ ಏನೂ ಅಲ್ಲ. ಆದರೆ ಇವತ್ತು ನಳಮಹಾರಾಜನ ಕಥೆ ನಮ್ಮ ಶಾಲೆ ಮಕ್ಕಳಿಗೆ ಖಂಡಿತ ಗೊತ್ತಿಲ್ಲ ಅಂತ ತಿಳ್ಕೊಳ್ತೀನಿ. ಈಗ ಆ ಯಕ್ಷಗಾನ ಚರಿತ್ರೆನೇ, ಈಗ ನಳಮಹಾರಾಜನ ಚರಿತ್ರೆ ನಡೀತಾ ಇಲ್ಲ, ಸತ್ಯಹರಿಶ್ಚಂದ್ರನ ನಾಟಕನೂ ಇಲ್ಲ, ಯಕ್ಷಗಾನ ಈಗಲೂ ನೋಡದೆ ತುಂಬ ಸಮಯ ಆಯಿತು. ಆ ಎರಡು ಪ್ರಸಂಗಗಳು ತಾತ್ಪರ್ಯ ಅದನ್ನು ಹೇಳ್ತಿದ್ರೆ ಜನರಿಗೆ ಮನಸ್ಸಿಗೆ ಸಮಾಧಾನ ಆಗ್ತದೆ. ಹಾಂ, ನಾಳೆ ಅವರಿದ್ದಾರೆ, ಅವ್ರ ಹತ್ರ ಹೋಗಿ ಹೇಳಿದರೆ ಸ್ವಲ್ಪ ನಮಗೆ ಪರಿಹಾರ ಸಿಗ್ತದೆ ಹೇಳುವ ಏನೋ ಒಂದು ಮನಸ್ಸಿಗೆ ಬಂದು ಆ ಥರದವರು ಕೆಲವರು ಬರ್ತಾರೆ. ದೇವಸ್ಥಾನಕ್ಕೆ ವೆರೈಟಿಯಿಂದ ಬರ್ತಾರೆ ಜನರು. ಈಗ ನಾವು ಬ್ರಹ್ಮಕಲಶಕ್ಕೆ ಬಂದಾಗಲೇ ನನ್ನ ಹತ್ರ ಹೇಳಿದರು, ಹೀಗೆ ಮಾತಾಡ್ತಾ ನಮ್ಮ ಮಿತ್ರರೇ, ನೋಡಿ ನಾನು ಬಂದೆ ಬ್ರಹ್ಮಕಲಶಕ್ಕೆ, ನಂಗೆ ಅವರೊಬ್ಬರು ಸಿಗಬೇಕಿತ್ತು, ಅವ್ರ ಹತ್ರ ಮಾತಾಡಿ ಅಲ್ಲಿಗೆ ಹೋಗಬೇಕಿತ್ತು, ಅದರ ಸಲುವಾಗಿ ಬಂದೆ ಅಂತ ಹೇಳಿ. ತಪ್ಪಲ್ಲ ನಾನು ಹೇಳಿದ್ದು. ಆದರೆ ಈ ಥರ ಏನೋ ಮತಿಗಳು ಇಷ್ಟು ಜನ ಇರುವಾಗ ಮತಿಗಳು ಇಷ್ಟು ಭಿನ್ನವಾಗಿರ್ತವೆ. ಮತ್ತು ಭಕ್ತಿ ಪರಮೇಶ್ವರನಲ್ಲಿ ಅಥವಾ ದುರ್ಗಾಂಬೆಯಲ್ಲಿ ಶ್ರೀಮನ್ನಾರಾಯಣನಲ್ಲಿ ಅಂತ ಹೇಳುವಾಗ ಎಲ್ಲರಲ್ಲೂ ಕೂಡ ಭಕ್ತಿ ಇರ್ತದೆ, ಯಾವುದೋ ಒಂದು ಕ್ಷಣದಲ್ಲಿ ಇರ್ತದೆ. ಆ ತುತ್ತದುದಿ ಭಕ್ತಿ ಅಂತ ಹೇಳುವಂಥದ್ದು ಈ ಹಿಮಾಲಯ ಪರ್ವತದ ಶಿಖರದಲ್ಲಿ ಅಂತ ಹೇಳುವ ಹಾಗೆ, ನಾವು ಮನೆಯಿಂದ ಇಲ್ಲಿ ಒಂದು 5-6 ಗಂಟೆ ಇಲ್ಲಿ ನಾವು ಇದ್ವಿ ಅಂತ ಹೇಳುವಾಗ 5-6 ಗಂಟೆ ಕೂಡ ನಮ್ಮಲ್ಲಿ ಅಷ್ಟು ಏನೋ ಸಾಂದ್ರವಾಗಿ ಭಕ್ತಿ ಉಂಟಂತ ಹೇಳಿದರೆ ನನ್ನ ಖಂಡಿತ ಅವರಿಗೆ ನಮಸ್ಕಾರ ಉಂಟು. ಆ ಥರ ಇಲ್ಲ ಅಂತಾದರೂ ತಪ್ಪಲ್ಲ, ಮನುಷ್ಯ ಸಹಜ ಅಂತ ನಾನು ಹೇಳ್ತೇನೆ, ತಪ್ಪಲ್ಲ, ಅದು ಮನುಷ್ಯ ಸಹಜ. ಆಗ ಅವರಿಗೆ ದೇವಸ್ಥಾನಗಳಲ್ಲಿ ಸಂಗೀತ, ನೃತ್ಯ, ಪುರಾಣ, ವೇದಾದಿಗಳು, ವೇದ ಮಂತ್ರಗಳದ್ದು, ನಾನೀಗ ಪಾಠಶಾಲೆಯಲ್ಲಿ ಇರೋದ್ರಿಂದ ನನ್ನ ವಿಷಯ ಹೇಳ್ತಾ ಇದ್ದೇನೆ, ವೈಯಕ್ತಿಕ ಅಂತಲ್ಲ. ನೋಡಿ, ದೇವಸ್ಥಾನಕ್ಕೆ ಪೂಜೆಗೆ ಅರ್ಚಕರು ಬೇಕಂತ ಹೇಳ್ತಾರೆ. ನಮ್ಮ ಸರ್ಕಾರದಿಂದ 14-15ನೇ ವರ್ಷದ ತನಕ ಕಂಪಲ್ಸರಿ ಶಾಲೆಗೆ ಕಳಿಸಿ ಕಡ್ಡಾಯ ಶಿಕ್ಷಣ ಅಂತ ಹೇಳ್ತಿದ್ದಾರೆ. 14-15-16 ವರ್ಷ ಆದಮೇಲೆ ಒಂದು ಸಲ ರಸ್ತೆ ಬದಿಯಲ್ಲಿ ಆ ಕುರ್ಕುರೆ ಪೊಟ್ಟಣ ನೋಡಲಿಕ್ಕೆ ಅಭ್ಯಾಸ ಆದರೆ ಆಮೇಲೆ ಜುಟ್ಟು ಬಿಟ್ಕೊಂಡು ಪಾಠಶಾಲೆಯಲ್ಲಿ ಆ ವ್ಯಾಸಪೀಠದ ಎದುರು ಕೂತ್ಕೊಳ್ಳೋದಂತ ಹೇಳುವಂಥದ್ದು ಹಿಂಸೆ ಆಗ್ತದೆ. ಇದೆಲ್ಲ ಆಗೋದಲ್ಲ ಕಣ್ರಿ, ಚೀಚಿ ಇದೆಲ್ಲ ನಾನು ಮಾಡೋದಿಲ್ಲ, ನಾನೇನಿದ್ರು ಇದಂತೂ ನಂದೇನಿದ್ರು ವ್ಯವಹಾರ ಬೇರೆ ಅಂತ ಹೇಳುವ ಮನೋಸ್ಥಿತಿ ಬರ್ತಾ ಉಂಟು. ಅಂದರೆ ಹಿಂದೂ ಪರಂಪರೆಯನ್ನು ನಾವು ಉಳಿಸ್ಬೇಕು ಅಂತ ಹೇಳ್ತಿದ್ವಿ, ಬೇರುಗಳನ್ನೆಲ್ಲ ನಮಗೆಲ್ಲ ತುಂಡು ಮಾಡಿಟ್ಟಿದ್ದಾರೆ. 15-20 ವರ್ಷದ ತನಕ ಇವನಿಗೆ ನಮ್ಮ ತಳಸ್ಪರ್ಶದ ಅಧ್ಯಯನನೇ ಇಲ್ಲ ಅಂತ ಆದವ ಮತ್ತೆ ಏನೋ ಸೌಭಾಗ್ಯವಶಾತ್ ಮಾಡಿಕೊಂಡಾರು, 1000ಕ್ಕೊಬ್ರೋ 1,00,000ಕ್ಕೊಬ್ರೋ. ಒಂದು 5-6ನೇ ವರ್ಷ 7ನೇ ವರ್ಷಕ್ಕೆ ಬಂದರೆ ಅವರು ಎಲ್ಲರೂ ತಯಾರಾಗ್ತಾರಂತ ಹೇಳೋದಿಲ್ಲ, ಆದರೆ ಒಂದು ಕನಿಷ್ಠ ಪಕ್ಷ ಸಂಸ್ಕಾರ ಆದರೂ ಉಳಿದೀತು ಅಂತ ಹೇಳಿ. ಇದೇನು ಅನ್ಯಮತೀಯರಿಗೆ ಇದೆಲ್ಲ ಉಂಟು. 5 ಗಂಟೆಗೆ ಬೆಳಿಗ್ಗೆ ನಾನು ರಸ್ತೆ ಬದಿಯಲ್ಲಿ ಟೋಪಿ ಹಾಕ್ಕೊಂಡು ಹೋಗೋದು ನೋಡಲಿಕ್ಕೆ ಅವಕಾಶ ಉಂಟು. ಆದರೆ ನಮಗೆ ಈ ಥರ ವ್ಯವಸ್ಥೆ ಉಂಟು. ಅಂದರೆ ಸರ್ಕಾರವನ್ನು ನಿಂದೆ ಮಾಡ್ತಾ ಇಲ್ಲ. ಸರ್ಕಾರ ಅಂದರೆ ಏನು ಹೇಳಿದರೆ ಅದು ಮದವೇರಿದ ಆನೆ ಇದ್ದ ಹಾಗೆ ಅಂತ ನಮ್ಮ DVG ಒಂದು ಕಡೆ ಹೇಳಿದರು. ಅದನ್ನು ತಿರುಗಿಸ್ಲಿಕ್ಕೆ ನಮ್ಮಿಂದ ಆಗ್ತದೆ, ನಮ್ಮ ಕೈಯಲ್ಲೇ ಉಂಟು. ಈಗ ಭಾರತದಲ್ಲಿ ಅಸಾಧ್ಯ ಅಂತ ಕಂಡಿದ್ದು ರಾಮ ಮಂದಿರ ನಿರ್ಮಾಣ ಅಥವಾ ಕಾಶ್ಮೀರ ಸಮಸ್ಯೆ ಅಸಾಧ್ಯ ಅಂತ ಕಂಡಿತ್ತು. ಆದರೆ ಇದೇ ಸರ್ಕಾರ ಅದನ್ನು ಪರಿಣಾಮಕಾರಿಯಾಗಿ ನಮಗೆ ಬೇಕಾಗುವ ಹಾಗೆ ಮಾಡಲಿಕ್ಕೆ ಆಗ್ತದೆ. ಹಾಗೆ ಈ ಶಿಕ್ಷಣದಲ್ಲೂ ಕೂಡ. ಇನ್ನು ನೋಡಿ, ಒಂದು ಸಣ್ಣ ವಿಷಯ, ಅಳಬೆ ಕೃಷಿ ಮಾಡುವುದು ಹೇಗೆ, ಇದಕ್ಕೆ ಕೋರ್ಸ್ ಉಂಟು. ಕ್ಷೌರ ಮಾಡುವುದು ಹೇಗೆ ಕೋರ್ಸ್ ಉಂಟು. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಉಂಟು. ಇದು ನಾನು ಭಾರತದಲ್ಲಿ ಹೇಳ್ತಾ ಇದ್ದೇನೆ, ಅಫ್ಘಾನಿಸ್ತಾನದಲ್ಲೋ ಅಮೇರಿಕಾದಲ್ಲಿ ಹೇಳ್ತಾ ಇಲ್ಲ. ದೇವಸ್ಥಾನ ನಿರ್ವಹಣೆ ಸಣ್ಣ ವಿಷಯವ, ಆಲೋಚನೆ ಮಾಡಿ. ದೇವಸ್ಥಾನ ಭಾರತದಲ್ಲಿ ಎಷ್ಟು ದೇವಸ್ಥಾನ ಇದ್ದಾವೆ, ಇದ್ರ ಬಗ್ಗೆ ಎಲ್ಲಾದರೂ ಕೋರ್ಸ್ ಉಂಟಾ ಅಥವಾ ಏನಾದರೂ ಒಂದು ಪ್ರಶಿಕ್ಷಣ, 1 ವಾರದ್ದಾಗಲಿ. 1 ವಾರದಲ್ಲಿ ದೇವಸ್ಥಾನ ನಿರ್ವಹಣೆ ಹೇಳಲಿಕ್ಕಾಗುವಂಥದ್ದಲ್ಲ. ಇದೆಲ್ಲ ಏನೋ ತುಂಬ ಅನುಭವದಿಂದ ತುಂಬ ನಿಷ್ಠೆಯಿಂದ ಆಗಬೇಕಾದ್ದು. ಆದರೆ ಇದ್ರ ಬಗ್ಗೆ ಒಂದು ಲಘು ಪರಿಚಯಾತ್ಮಕ ದೇವಸ್ಥಾನ ನಿರ್ವಹಣೆ ಕೂಡ ದೊಡ್ಡದು. ಈಗ ಇಷ್ಟು ಜನ ಕೂತಿದ್ದೀರಿ, ನಿಮಗೆ ಅದರ ಸಮಸ್ಯೆಗಳು ಗೊತ್ತಿದ್ದಾವೆ. ನಮಗೆ ಹೇಳ್ಬೋದು, ಅವರು ಅಲ್ಲಿ ಮುಕ್ತೇಶ್ವರವರಿಗೆ ಬಹಳ ಸುಖ ಅಂತ ಹೇಳಿ. ಅಲ್ಲಿ ಅರ್ಚಕರಿಗೆ ಹೊಟ್ಟೆ ನೋವು ಬಂದರೆ ಈ ಮುಕ್ತೇಶ್ವರಿಗೆ ತಲೆನೋವು ಬರ್ತದೆ. ಇದು ದಿನನಿತ್ಯ ಅನುಭವಿಸುವ ಏನೋ ನಿಮ್ಮ ಕಷ್ಟಗಳಿವೆಲ್ಲ. ಅಂದರೆ ನಾಳೆ ಉತ್ತರಾಧಿಕಾರಿ ಹುಡುಕ್ಲಿಕ್ಕೂ ಇದೆ. ಏನು ಮಾಡ್ತಾರೆ, ಆ ದುಡ್ಡಿನ ನಿರ್ವಹಣೆ ಹೇಗೆ ಮಾಡ್ತಾರೆ, ಇದೆಲ್ಲ ಏನೂ ಹೇಳಲಿಕ್ಕೆ ಅಧಿರ್ವಚನೆ ಆಗುವ ಸ್ಥಿತಿ ಉಂಟು. ಇದಕ್ಕೇನು ಮಾಡಬೇಕು, ಅದೇ ಈ 4 ಉಳಿಸ್ಲಿಕ್ಕೆ ನೋಡಬೇಕು. 4 ಈಗ ಸಣ್ಣ ಪುಟ್ಟ ದೇವಸ್ಥಾನದಲ್ಲಿ ಈಗ ಅಮ್ಮಾಜೆ ಉಂಟು, ಕಳೆಂಜ ಉಂಟು, ಇವರು ಹೇಗೆ ಸಂಗೀತ ಅಥವಾ ವೇದ ಇದಕ್ಕೆಲ್ಲ ಏನು ಮಾಡಲಿಕ್ಕೆ ಆಗ್ತದಂತ ಹೇಳುವಾಗ ಆ ಮಾನಸಿಕ ಆ ತಯಾರಿಯಲ್ಲಿ ಮನೋಸ್ಥಿತಿಯಲ್ಲಿ ಇದ್ದರೆ ನಾಳಿನ ಮಕ್ಕಳಿಗೆ, ನಾಳಿನ ಅಧಿಕಾರಿಗಳು ಕೂಡ ಇದನ್ನು ಹೇಳಿಟ್ರೆ, ಈಗ ಸೈಕಲ್ ನಾವು ಬಿಡ್ತಾ, ಸೈಕಲ್ ಅಥವಾ ಬೈಕು ಹೀಗೆ ಎದುರುಗಡೆ ಒಂದು ಕಲ್ಲನ್ನು ನೋಡ್ತಾ ಇದ್ದಲ್ಲಿ ಮೆಲ್ಲ ಆ ಚಕ್ರ ಆ ಕಲ್ಲಿನ ಮೇಲೆ ಹೋಗ್ತದೆ.
ಹಾಗೆ ನಮ್ಮ ಲಕ್ಷ್ಯ ಆ ಕಡೆ ಇಟ್ಟಲ್ಲಿ ನಮ್ಮ ಚಕ್ರ ಕೂಡ ಆ ಕಡೆ ಹೋಗ್ತದೆ. ಏನು ಇವತ್ತೇ ಹೋಗ್ತದೆ ಅಂತಲ್ಲ, ನಾನು ಈ ನಾಲ್ಕನ್ನು ಉಳಿಸ್ಬೇಕು ಅಂತ ನಾನು ಹೇಳಿದ್ನಲ್ವ. ಚಿತ್ರಕಲೆ, ಸ್ಥಾಪತ್ಯ, ಮರ ಕೆಲಸ ಕೂಡ ಸಣ್ಣ ವಿಷಯ ಅಲ್ಲ. ದೇವಸ್ಥಾನದಲ್ಲಿ ಈ ಪಲ್ಲಕ್ಕಿಗಳಿರ್ತವೆ, ಗರುಡ ವಾಹನ, ಹಂಸವಾಹನ, ಪುಷ್ಪವಾಹನ, ಈ ಥರ ತುಂಬ ಬೇರೆ ಬೇರೆ ಪಲ್ಲಕ್ಕಿಗಳು, ರಥಗಳು, ಇದರ ನಿರ್ವಹಣೆ ಇರ್ತದೆ. ಪ್ರತಿ ಕೆಲವು ಕಡೆ 6 ತಿಂಗಳಿಗೊಂದು ಸಲ ಒಳಗಿನ ಇದರಲ್ಲಿ ಸುತ್ತಲ್ಲಿ ಪ್ರಾಕಾರದಲ್ಲಿ ಓಡಾಡುವಂಥದ್ದು, ಹೊರಗಿನ ಸುತ್ತಲ್ಲಿ ಪ್ರಾಕಾರ, ಬೇರೆ ಬೇರೆ ದೇವಸ್ಥಾನಗಳಿಗೆ ಬೇರೆ ಬೇರೆ ದೇವರಿಗೆ ಬೇರೆ ಬೇರೆ ರಥೋತ್ಸವಗಳು ಇರ್ತವೆ. ಆ ಸಂದರ್ಭದಲ್ಲಿ ಆ ಸ್ಥಾಪತ್ಯ ಅಂದರೆ ಈ ಮರದ ಕೆಲಸ ಕೂಡ ಗೊತ್ತಿತ್ತು. ಇವರನ್ನು ಕೂಡ ನಾವು ದೇವಸ್ಥಾನದಲ್ಲಿಯೇ ಸಾಕಬೇಕಾದ್ದು. ಚಿತ್ರಕಲೆ ನಾ ಹೇಳಿದೆ, ಆ ಉಬ್ಬು ಶಿಲ್ಪಗಳಿರ್ಬೋದು ಅಥವಾ ಮರಶಿಲ್ಪ ಇರ್ಬೋದು, ಸಂಗೀತಾದಿಗಳಿಗೂ ಕೂಡ ನಾನು ದೇವಸ್ಥಾನವೇ ಆಶ್ರಯ. ಹೇಗೆ ಹೇಳ್ತೇನೆಂದರೆ, ಈಗ ನೋಡಿ, ಭದ್ರಾಚಲ ನಮಗೆ ಪ್ರಸಿದ್ಧಿಗೆ ಬಂದಿದ್ದು ಏನು ರಾಮ ಅಂತ ಹೇಳಿಕೊಂಡು ಭದ್ರಯ್ಯ ಅವರಿಂದ ಅದು ಪ್ರಸಿದ್ಧಿಗೆ ಬಂತು. ಉಡುಪಿಗೆ ಪ್ರಸಿದ್ಧಿ ಕೊಟ್ಟು ಸ್ವಲ್ಪ ಕನಕದಾಸರು. ಹಾಗೆ ಇಲ್ಲಿ ಇವ ಬರೆದ ಕರ್ನಾಟಕ ಕಥಾಮಂಜರಿ ಅಂತ ಗದಗತ್ರ ವೀರನಾರಾಯಣ ದೇವಸ್ಥಾನದಲ್ಲಿ ಕುಮಾರವ್ಯಾಸ ಬರೆದ ಕರ್ನಾಟಕ ಕಥಾಮಂಜರಿ ಅಂತ ಹೇಳಿ. ಈಗ ಆ ದೇವಸ್ಥಾನ ನೋಡಿದರೆ ನಮಗೇನು ಕಾಣ್ತಾ ಉಂಟು, ಅಯ್ಯೋ ಇದು ಹೌದಾ ಅಂತ ಕಾಣುವ ಹಾಗೆ. ನಮಗೆ ಇಡೀ ಆ ಗದುಗಿನ ವೀರನಾರಾಯಣ ಪ್ರಸಿದ್ಧ ಉಂಟು. ಬೇಡ, ಬನವಾಸಿ, ಹಂಪಿ ಅಥವಾ ಇಲ್ಲಿ ಶಾಂತಲೆ ಕುಣಿತಿದ್ಲು ರಾಣಿ, ದ್ವಾರ ಸಮುದ್ರ ಅಥವಾ ಹಳೆಬೀಡು ಅಂತ ಹೇಳಿ. ಏನಾಗಿದೆ ಈಗ ಅಂದರೆ, ಈ ಎಲ್ಲ ಅಂಶಗಳನ್ನು ಕಟ್ಟು ಮಾಡಿರೋದ್ರಿಂದ ಪಾಳಬಿದ್ದ ದೇವಸ್ಥಾನಗಳಾಗಿದ್ದಾವೆ. ಈಗ ನಾನು ಈ ಸಂದರ್ಭದಲ್ಲಿ ಒಂದು ದೇವಸ್ಥಾನವನ್ನು ಇಲ್ಲಿ ಸ್ಮರಿಸ್ತಿದ್ದೇನೆ. ನಮ್ಮ ತಾಲೂಕಿನ ಸೆಂಟರ್ ಬೆಳ್ತಂಗಡಿ, ಆದರೆ ಜಗತ್ಪ್ರಸಿದ್ಧ ಧರ್ಮಸ್ಥಳ ಉಂಟು. ಇದನ್ನು ನಾವು ಗಮನಿಸಬೇಕು. ಆ ಧರ್ಮಸ್ಥಳದವರು ಇದಕ್ಕೆಲ್ಲವನ್ನೂ ಕೂಡ ಏನು ತುಂಬ ಅದರ ಬಗ್ಗೆ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಪ್ರಭಾವ ಏನಾಗ್ತದೆ, ಇಡೀ ತಾಲೂಕಿನ ಸೆಂಟರ್ ಅಲ್ಲ, ಜಿಲ್ಲೆ ಸೆಂಟರ್ ಧರ್ಮಸ್ಥಳ ಆಗ್ತದೆ. ಇದನ್ನು ನಾವು ಗಮನಿಸಿದಲ್ಲಿ ಈ 4 ಕೂಡ ಉಳಿಸುವ ಪ್ರಯತ್ನ ಪಟ್ಟಲ್ಲಿ ತುಂಬ ಬಲಿಷ್ಠವಾಗ್ತದೆ. ಮಾತ್ರ ಅಲ್ಲ, ಊರಿನ ಯಾವುದೇ ರಾಜಕಾರಣಿ ಇರಬಹುದು ಅಥವಾ ಊರಿನ ಪ್ರಭಾವಶಾಲಿ ವ್ಯಕ್ತಿ ಕೂಡ ಅಲ್ಲಿಗೆ ಬಂದು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾತ್ರ ಮಾಡೋದಲ್ಲ, ದೇವಸ್ಥಾನಕ್ಕೆ ಏನಾಗಬೇಕು, ಏನು ಮಾಡಬೇಕು, ದೇವಸ್ಥಾನದ ಆಲೋಚನೆಗಳೇನು, ಇದ್ರ ಬಗ್ಗೆ ಏನು ಸಹಾಯ ಮಾಡಬೇಕಂತ ಹೇಳಿ ಅವ ಕ್ಯೂದಲ್ಲಿ ನಿಂತು ನಮಗೆ ಸಹಕರಿಸ್ತಾನೆ. ಅಂದರೆ ನಾನು ಹೇಳುವಂಥದ್ದು, ಈಗ ಹೇಳ್ಬೋದು ನಮಗೆ ಇಷ್ಟೆಲ್ಲ ಕಷ್ಟ ಉಂಟು, ಇದೆಲ್ಲ ದೇವಸ್ಥಾನ ನಿರ್ವಹಣೆ ಆಗ್ತಾ ಉಂಟು, ನಮಗೆ ಇಷ್ಟೆಲ್ಲ ಕಷ್ಟ ಉಂಟು ಅಂತೇಳಿ. ಆದರೆ ಇದ್ರ ಬಗ್ಗೆ ನಾವು ಏನೋ ಮಾನಸಿಕವಾಗಿ ಅದರಲ್ಲಿ ತಯಾರಿದ್ದಲ್ಲಿ ಆಗ್ತದೆ. ಮತ್ತು ಈ ವೇದ ಮಂತ್ರ ಅಥವಾ ಈ ಸಂಗೀತ ಇದೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಅಡುಗೆ, ಡ್ರೈವಿಂಗು, ಭಜನೆ ಇದ್ದಾಗೆ ಅದು ಒಟ್ಟೊಟ್ಟಿಗೆ ಹೋಗಿ ಬರ್ತದೆ ಅಂತ ಹೇಳಿ. ಆದರೆ ಹೇಳ್ತೇನೆ, ಸಂಗೀತ ಇರ್ಬೋದು, ವೇದ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು, ಇದು ಒಟ್ಟೊಟ್ಟಿಗೆ ಹೋಗಿ ಬರುವ ಸಬ್ಜೆಕ್ಟ್ ಅಲ್ಲ. ಇದ್ರ ಸಲುವಾಗಿ ಒಂದು 6-7 ವರ್ಷನ 8-10 ವರ್ಷನ ಕನಿಷ್ಠ ಪಕ್ಷ 3-4 ವರ್ಷ ಮಣ್ಣು ಹೊರಬೇಕಂದ್ರೆ ಅದರ ಸಲುವಾಗಿ ಜೀವನದಲ್ಲಿ ಮೀಸಲಿಟ್ಟರೆ ಅದೆಲ್ಲ ಬರ್ತದೆ. ಈ ಭಜನೆ ಅಥವಾ ಇತ್ಯಾದಿಗಳು ನಿಕೃಷ್ಟ ಅಂತ ಹೇಳ್ತಾ ಇಲ್ಲ, ಆದರೆ ಅವು ಒಟ್ಟೊಟ್ಟಿಗೆ ಏನೋ ಮಾಡ್ತಾ ಕಲೀಲಿಕ್ಕೆ ಬರ್ತವೆ. ಇದು ಹಾಗಲ್ಲ. ಇವೆಲ್ಲ ಏನು ನಾವು ಗಟ್ಟಿಯಾಗಿ ಕೂತು ಹಲ್ಲು ಕಚ್ಚಿ ಅಧ್ಯಯನ ಮಾಡಬೇಕಾಗ್ತದೆ. ಹಾಗೆ ನೋಡಿ, ಮಹಾರಾಷ್ಟ್ರಲ್ಲಿ ಪಂಢರಾಪುರ ತುಂಬ ಹೆಸರು ಬಂದಿದೆ. ಏಕನಾಥ, ನಾಮದೇವ, ತೂಕಾರಾಮ ಇತ್ಯಾದಿ ಎಷ್ಟೋ ಸಂತರು ಅಲ್ಲಿ ಬಂದು ಹೋಗಿದ್ದಾರೆ. ಅಂದರೆ ಆ ತಳಪಾಯ ಸಂತರು ಬರುವ ಪ್ಲ್ಯಾಟ್ಫಾರ್ಮ್ ಅಂದರೆ ಅದಕ್ಕೊಂದು ತಳಹದಿ ಅಲ್ಲಿ ಇತ್ತು. ಈಗ ನೋಡಿ, ಹೊಸ ಸಂತರು ಇದ್ದಾರೆ ಅಂತ ಕೇಳಿದರೆ ಏನೂ ಇದಾಗ್ತಾ ಇಲ್ಲ. ಯಾಕಂದರೆ ಇದನ್ನೇ ನಾಲ್ಕು ಹೇಳಿದ ಎಲ್ಲವನ್ನು ಏನು ಕಟ್ಟಾಗಿ ಹೋಗಿದೆ. ಈಗ ದೇವಸ್ಥಾನಕ್ಕೆ ಹೋದರೆ ಅದು ಕೂಡ ಈಗ ಕೆಲವರು ಹೇಳ್ತಾರೆ, ನಿಮಗೆ ಧರ್ಮಸ್ಥಳದಲ್ಲಿ ಪರಿಚಯ ಇದ್ದಾರಾ, ನಮಗೆ ಸ್ವಲ್ಪ ಒಳಗೆ ಹೋಗಬೇಕಿತ್ತು ದರ್ಶನಕ್ಕೆ, ದರ್ಶನ ಮಾಡಿಸಿ, ಟಿಕೆಟ್ ಆದರೆ ಟಿಕೆಟ್ ಕೊಡ್ತೀವಿ, ಆಮೇಲೆ ಪ್ರಸಾದ ಕೊಂಡ್ರಲ್ಲ, ಅರ್ಜೆಂಟ್ ಹೋಗಬೇಕಿತ್ತು, ಆ ಕ್ಯೂ ಅಲ್ಲೆಲ್ಲ ನಿಮಗೆ ಪುರ್ಸೋದಿಲ್ಲ, ಹೀಗೆ ಹೇಳೋರು ಇರ್ತಾರೆ. ಇದನ್ನು ಪರಿಹಾರ ಏನಂದರೆ ಇದಕ್ಕೆಲ್ಲ ಅಂದರೆ ದೇವಸ್ಥಾನದಲ್ಲಿ ನಮಗೇನಾಗಿದೆ, ದೇವರ ವಿಗ್ರಹ ಮಾತ್ರ ನೋಡೋದು ಮತ್ತು ಈ ಕಡೆ ಪ್ರಸಾದ ತಗೊಂಡು ಮನೆಗೆ ಬರೋದು. ಇನ್ನು ಇದೆಲ್ಲ ಏನು ಉಳಿದಿದ್ದೆಲ್ಲ ನೋಡಲಿಕ್ಕೆ ಪುರ್ಸೋತಿಲ್ಲ ಅಂದರೆ ಅಲ್ಲಿ ಮತ್ತೇನೂ ಇಲ್ಲ. ಈ ಸ್ಥಿತಿ ಬಂದಿರೋದ್ರಿಂದ ಹೀಗೆಲ್ಲ ಆಗ್ತಾ ಉಂಟಂತ ನಾನು ಹೇಳ್ತಿದ್ದೇನೆ. ಇದನ್ನೆಲ್ಲ ಏನೋ ನಿಧಾನವಾಗಿ ನಾವು, ಈಗ ನಾನು ಹೇಳಿದ ಶಬ್ದಗಳು ಸ್ವಲ್ಪ ಹಿಂದೆ ಮುಂದೆ ಇರಬಹುದು, ಆದರೆ ಅದರ ಭಾವವನ್ನು ಗ್ರಹಿಸಿ ನಾವೆಲ್ಲಂದರೆ ಇಲ್ಲಿ ಸಣ್ಣ ಮಕ್ಕಳು ಇದ್ದಾರೆ, ನಾಳೆ ಒಂದು ವೇಳೆ ದೇವಸ್ಥಾನಕ್ಕೆ ಯಾರಾದರೂ ನಡೆಯುವಂಥದ್ದು. ಆದರೆ ದೇವಸ್ಥಾನ ಆಧಾರಿತ ಗ್ರಾಮ ಅಂತ ಹೇಳಲಿಕ್ಕೆ ನಾನು ಅದೇ ಹೇಳ್ತೀನಿ. ಈಗ ಸೌತೆಡ್ಕ, ಸುಬ್ರಹ್ಮಣ್ಯ ಅಥವಾ ಧರ್ಮಸ್ಥಳ ಇವೆಲ್ಲ ದೇವಸ್ಥಾನಾಧಾರಿತ ಗ್ರಾಮ. ಆ ದೇವಸ್ಥಾನವನ್ನು ನಂಬಿಕೊಂಡು ಎಷ್ಟೋ ಜನ ಬದುಕ್ತಿದ್ದಾರೆ.
ಈಗ ನಮ್ಮ ದರ್ಭೆದಡ್ಕ ದೇವಸ್ಥಾನ ಇರ್ಬೋದು, ಅಥವಾ ಈ ದುರ್ಗಾ ಪರಮೇಶ್ವರ ದೇವಸ್ಥಾನ ಇರ್ಬೋದು, ದೇವರ ಶಕ್ತಿ ಬಗ್ಗೆ ನಾನು ಏನು ಕೊರತೆ ಹೇಳ್ತಾ ಇಲ್ಲ. ಆದರೆ ಇದೆಲ್ಲ ಗ್ರಾಮಾಧಾರಿತ ದೇವಸ್ಥಾನಗಳು. ವಿಷಯದಿಂದ ನಾನು ಹೇಳ್ತಿದ್ದೀನಿ. ಅಂದರೆ ಗ್ರಾಮದವರು ಬಂದು ಸಹಾಯ ಮಾಡಿದರೆ ದೇವಸ್ಥಾನ ಉಂಟಂತ ಹೇಳಿ. ಆದರೆ ಕೆಲವು ದೇವಸ್ಥಾನಗಳು ದೇವಸ್ಥಾನಾಧಾರಿತ ಗ್ರಾಮಗಳನ್ನು ನಿರ್ಮಿಸ್ತವೆ. ಈ ಬನವಾಸಿ ರಾಜಧಾನಿಯಾಗಿತ್ತು, ಹಂಪಿ ರಾಜಧಾನಿ, ಬಾದಾಮಿ, ಇನ್ನು ಆ ಪಟ್ಟದಕಲ್ಲು ಇರಬಹುದು, ಈ ಕಡೆ ಬೇಲೂರು, ಹಳೆಬೀಡು, ಇವೆಲ್ಲ ರಾಜಧಾನಿಗಳಂದರೆ ಅವುಗಳಿಂದಲೇ ಸುತ್ತಮುತ್ತ ಊರುಗಳು ನಡೀತಿದ್ವು. ಮೈಸೂರು ಕೂಡ ಹಾಗೆ, ಅದು ಕೂಡ ದೇವಾಲಯಗಳ ಊರೇ. ಇದನ್ನು ನಾವು ಸಣ್ಣ ಮಕ್ಕಳಿಂದ ಹಿಡಿದು ಇದನ್ನು ಸ್ವಲ್ಪ ಇವತ್ತು ಇದು ಶಾಲೆಯಲ್ಲಿ ಇಲ್ಲದ ಸಬ್ಜೆಕ್ಟ್ ನಾನು ಹೇಳಿದ್ದು. ಇದನ್ನೆಲ್ಲ ನಾವು ತೊಡಗಿಸಿಕೊಂಡಲ್ಲಿ ನಾಳೆ ದೇವಸ್ಥಾನದಲ್ಲಿ ಹೇಗೆ ಆಗಬೇಕಂತ ಹೇಳುವಾಗ ಇನ್ನೊಂದು 25 ವರ್ಷಕ್ಕೆ ನಮಗೆ ಇದರ ಫಲಿತಾಂಶ ಕಾಣಬಹುದು ಅಂತ. ಮತ್ತು ಈಗ ನಾವು ಹೇಳ್ತೀವಿ ಡೆಮೋಕ್ರಸಿ, ಇನ್ನೊಂದು ಶಬ್ದ ನೋಡ್ತೀವಿ ಸಮೂಹ ನಾಯಕತ್ವ ಅಂತ ಹೇಳಿ. ಇವೆಲ್ಲ ಏನು ಒಂದು ಕಡೆ ಸ್ಟೇಜಲ್ಲೋ ಎಲ್ಲಾದರೂ ಅಧಿಕೃತವಾಗಿ ಹೇಳಲಿಕ್ಕೆ ಅಷ್ಟೇ ವಿನಃ ಇದೆಲ್ಲ ಏನು ಕಾರ್ಯಸಾಧು ಅಲ್ಲ. ದೇವಸ್ಥಾನ ಅಥವಾ ಇಂಥ ವಿಷಯಗಳಲ್ಲಿ ಯಾರಾದರೂ ಗಟ್ಟಿ ನಿರ್ಧಾರ ತಗೊಳ್ಬೇಕಾಗ್ತದೆ. ಇದು ನಿಮ್ಮ ಅನುಭವಕ್ಕೂ ಬಂದಿರಬಹುದು. ಡೆಮೋಕ್ರಸಿ ಇಲ್ಲೆಲ್ಲ ಕೆಲಸಕ್ಕೆ ಬರುವುದಿಲ್ಲ. ಬೇಕಾದರೆ ಒಂದು ಹೇಳ್ಬೋದು ಮೇಲಿನ ಮಟ್ಟದಿಂದ ಬಹುನಾಯಕತ್ವ ಅಂತ. ಬಹುನಾಯಕತ್ವದ ಅರ್ಥ ಅನಾಯಕತ್ವ ಅಂತಲೇ, ಯಾರೂ ನಾಯಕರಿಲ್ಲ ಅಂತ ಹೇಳುವ ಸ್ಥಿತಿಯೇ ಅದು. ಆ ಬಹುನಾಯಕತ್ವ ಇದೆಲ್ಲ ನಡೆಯುವುದಿಲ್ಲ. ಈಗ ದೇವಸ್ಥಾನದಲ್ಲೇ ಚೆನ್ನಾಗಿ ಒಂದು ಸಂಗೀತ ಕಚೇರಿ ಮಾಡಬೇಕಂತ ಹೇಳುವಾಗ 12 ಜನ ಹೇಳ್ತಾರೆ, ಬೇಡ ನಾವು ಇವರಿಂದ ಮಂಗಳೂರಿಂದ ನಾಟಕದವ್ರನ್ನ ಕರೆಸಿ ನಾಟಕ ಮಾಡುವ, ಒಂದು ಚೆನ್ನಾಗಿ ಶಾಸ್ತ್ರೀಯವಾದ್ದನ್ನು ಮಾಡುವ ಅಂತ ಹೇಳಿದರೆ ಬಹುಮತ ಇದಕ್ಕೆಲ್ಲ ಬರುವುದಿಲ್ಲ. ಆದರೆ ದೇವಸ್ಥಾನಗಳು ಇದಕ್ಕೆಲ್ಲ ಏನೋ ಪ್ಲಾಟ್ಫಾರ್ಮ್ ಆಗಿದ್ದಲ್ಲಿ ಉಳಿದವರಿಗೆ ಕೂಡ ಆದರ್ಶಪ್ರಾಯ ಆಗ್ತದೆ. ಸಿನಿಮಕ್ಕಿ ಪೇಟೆಯಲ್ಲೋ ಅಥವಾ ಅಲ್ಲಿ ಸುರೇಗಂಡಿ ಬಸ್ ಸ್ಟ್ಯಾಂಡಲ್ಲೋ ಯಾವುದಾದ್ರೂ ನಾಟಕ ಮಾಡಬಹುದು. ಆದರೆ ದೇವಸ್ಥಾನದಲ್ಲಿ ಆ ಮಟ್ಟದ್ದನ್ನು ಏನು ಇವತ್ತಿನ ಸ್ಟ್ಯಾಂಡರ್ಡ್ ಮೈಂಟೈನ್ ಅಂತ ಹೇಳ್ತೀವಿ, ಅದನ್ನು ನಾವು ಮಾಡಿಸ್ಬೇಕಾಗ್ತದೆ. ಅಂದರೆ ಒಂದು ನಿಯಮದ ಪ್ರಕಾರ ನಮ್ಮ ಕಟ್ಟಕಟ್ಟಲೆ ಅಂತ. ಅದಕ್ಕೆ ನಾನು ಪುನಃ ಧರ್ಮಸ್ಥಳವನ್ನು ಸ್ಮರಿಸ್ತಿದ್ದೇನೆ. ಅಲ್ಲಿ ಆ ದೀಪೋತ್ಸವದ ಸಂದರ್ಭದಲ್ಲಿ 3-4 ಗಂಟೆಯ ದೇಶದಲ್ಲಿ ಖ್ಯಾತಿಗೊಂಡವರ ಒಂದು ಕಚೇರಿ, ಒಂದು ಸಂಗೀತ ಕಚೇರಿ ಎಲ್ಲ ಹೆಚ್ಚಿನ ಆ ಬಸಂತ ಆ ಮಹೋತ್ಸವದ ಹತ್ರ ಅಮೃತ ವರ್ಷಿಣಿಯಲ್ಲಿ ನಡೀತದೆ. ಇದನ್ನು ನಾವು ಏನು ಮುಂದೆ ಇಲ್ಲಿ ಇದ್ದ ಸಭೆಯಲ್ಲಿ ಇದ್ದವರು ಅದನ್ನು ಕೆಲವು ಅಂಶಗಳನ್ನು ಒಂದೊಂದು ಅಂಶಗಳು ಕೂಡ ಬೆಂಕಿ ಕಡ್ಡಿಯಲ್ಲಿರುವ ಎಲ್ಲ ಕಡ್ಡಿಗಳು ಬೇಕಾಗಿಲ್ಲ, ಒಂದು ಕಡ್ಡಿ ತಗೊಂಡ್ರೂ ಸಾಕು. ಹಾಗೆಯೇ ಈ ಧರ್ಮಶಾಸ್ತ್ರ ಅಂತ ಹೇಳುವಾಗ ಈ ದೇವಸ್ಥಾನದಲ್ಲೂ ಬೇಕಾಗ್ತಾರೆ. ಈಗ ಅದು ನಮ್ಮಲ್ಲಿ ಆ ಪ್ರಜ್ಞೆನೂ ಸ್ವಲ್ಪ ಹೊರಟೋಗ್ತಾ ಉಂಟು. ಆ ಶೌಚಾದಿಗಳು 10-3 ಅಂತ ಹೇಳ್ಕೊಂಡು ತಿರುಗುವಂಥದ್ದು. ಇದಕ್ಕೆ ಮೂಲ ಕಾರಣ ನಮ್ಮಲ್ಲಿರುವ ಒಳಗಿನ ಶ್ರದ್ಧೆ ಜಾರಿದೆ ಅಂತ ಹೇಳುವಂಥದ್ದು. ದೇವಸ್ಥಾನಕ್ಕೆ ಬರ್ಬೋದಾ ಕೇಳ್ತಾರೆ ಕೆಲವರು, ಏನು ಮಾಡಬೇಕು ಏನೂ ಗೊತ್ತಿಲ್ಲ. ಪಾಪ ಅರ್ಚಕರಿಗೆ ಅಲ್ಲಿ ತೀರ್ಥಪ್ರಸಾದ ಕೊಡುವುದು, ಆ ದೇವರಿಗೆ ಅರ್ಚನೆ ಹೇಳುವಂಥದ್ದ, ಅಥವಾ ಇವರ ರಾಶಿ ನಕ್ಷತ್ರ ಕೇಳುವಂಥದ್ದು, ಅಥವಾ ಭಕ್ತರಿಗೆ ಸಮಾಧಾನ ಹೇಳುವಂಥದ್ದ, ಅದರ ನಡುವೆ ಈ ಆಶೌಚದ್ದು ಹೇಳೋದು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಅದೇ ಇದೆಲ್ಲ ಹೇಳಬೇಕಾದ್ರೆ ದೇವಸ್ಥಾನದಲ್ಲಿ ಒಬ್ಬ ಅರ್ಚಕನ ಕೆಲಸ ಅಲ್ಲ. ಒಬ್ಬ ಅರ್ಚಕನಿಗೆ ಏನಾಗ್ತದೆ ಅಂದರೆ ತುಂಬ ಹೆವಿ ಆಗ್ತದೆ. ಒಂದೊಂದು ಸಲ ಏನಾಗ್ತದೆ, ನನಗೆ ದೇವಸ್ಥಾನದ ಇವರು ಹೇಳಿದ್ರು, ಆ ಅರ್ಚಕನ ನಾವು ಕಟ್ಕೊಂಡಿದ್ವಿ ಮಾರೆ, ಎಂತ ಅಂತ ಅಂದಾಜಾಗೋದಿಲ್ಲ, ಏನು ಹೇಳ್ತಾರಂತ ಒಂದೊಂದು ಸಲ ತುಂಬ ಸಿಟ್ಟು ಮಾಡ್ಕೊಳ್ತಾರೆ ಅರ್ಚಕರು ಅಂತೇಳಿ. ಆದರೆ ಅರ್ಚಕರ ಸ್ಥಿತಿ ಹಾಗೆ ಬಂದಿರ್ತದೆ. ಈ ಬೆಳಗ್ಗಿಂದ ಇವರ ಸೇವೆಗಳು, ಆ ಒಳಗಿನ ಪೂಜೆಗಳು ಇದೆಲ್ಲ ನೋಡಿಕೊಂಡು, ಅಂದರೆ ಈ ಅರ್ಚಕರಿಗೂ ಕೂಡ ಹೆಚ್ಚಿನ ವ್ಯವಸ್ಥೆಗಳಾಗಬೇಕು, ಹೆಚ್ಚಿನ ಅರ್ಚಕರು ಬರಬೇಕಾಗ್ತದೆ. ಒಬ್ಬೊಬ್ಬರಿಂದ ತುಂಬ ಜನ ಭಕ್ತರು ಬರುವಲ್ಲಿ ಅವರು ಕೂಡ ಒತ್ತಡಕ್ಕೊಳಗಾಗ್ತಾರೆ. ಜನರಿಗೆ ಮನಸ್ಸಮಾಧಾನವನ್ನು ಹೇಳಬೇಕು, ಅವರ ಅರ್ಚನೆಗಳನ್ನು ಮಾಡಿಸಬೇಕು, ಅವರ ಕಷ್ಟ ಕಾರ್ಪಣ್ಯಗಳನ್ನು ತಿಳ್ಕೊಳ್ಬೇಕು. ಮತ್ತು ಇದರಲ್ಲಿದೆ ಬ್ರಹ್ಮಚಾರಿ ವ್ಯಕ್ತಿಶಃ ಸತ್ಯವನ್ನು ಹೇಳಬೇಕಂತ ಎಲ್ಲರಿಗೂ ಹೇಳಿಟ್ಟಿರ್ತಾರೆ, ಶಾಲೆಯಲ್ಲಿ ಹೋಗ್ತಾನೆ. ಆದರೆ ಮುಂದೆ ಮದುವೆ ಆದಮೇಲೆ ಅವನಿಗೊಂದು ಮಾತು ಬರ್ತದೆ, ಅನೃತಾತ್ ಸತ್ಯಮುಪೈಮಿ ಮಾನುಷಾತ್ ದೈವ್ಯಮುಪೈಮಿ ಅಂತ ಹೇಳುವ ಮಾತು. ಸಂಘದಲ್ಲಿಯೂ ಕೂಡ ಸತ್ಯ ಆಚಾರಗಳನ್ನು ಕಾಪಾಡಿ ಅಂತ 2ನೇ ಸಲ ಹೇಳ್ತಿದ್ದಾರೆ. ಆ 2ನೇ ಸಲ ಹೇಳುವ ಮಹತ್ವ ಏನೋ, ಹಿಂದೆ ಒಂದು ಸಲ ಬ್ರಹ್ಮಚಾರಿ ಅಂದರೆ ಶಾಲೆಗೆ ಹೋಗುವಾಗ ಮಕ್ಕಳಿಗೆ ಹೇಳಿ ಆಗಿದೆ, ಸತ್ಯವನ್ನು ಹೇಳಬೇಕು. ಮದುವೆ ಆದಮೇಲೆ ಪುನಃ ಯಾಕೆ ಹೇಳಬೇಕು ಅಂತ ಒಂದು ಪ್ರಶ್ನೆ ಬರುವಾಗ ಇದಕ್ಕೆ ಮೀಮಾಂಸಾಕಾರರು ಉತ್ತರಿಸ್ತಾರೆ, ನಾನೀಗ ಯಾವುದೋ ಒಂದು ದೊಡ್ಡ ಯಾಗ ಯಜ್ಞ ಮಾಡ್ತಿದ್ದೇನೆ, ನಾನು ವ್ಯಕ್ತಿಶಃ ಸುಳ್ಳು ಹೇಳಿಲ್ಲ, ಯಾಗಕ್ಕೋಸ್ಕರ ಎಲ್ಲೋ ಏನೋ ಸಮಿತನ್ನೋ ಅಥವಾ ಏನೋ ದ್ರವ್ಯವನ್ನು ಯಾರ ಹತ್ರ ಏನೋ ಹೇಳಿ ತಂದಿರ್ತೇನೆ, ಸುಳ್ಳು ಹೇಳಿ, ಅಥವಾ ಆಚಾರ ಬಿಟ್ಟಿರ್ತೇನೆ. ಆಮೇಲೆ ಅದರ ಸಲುವಾಗಿ ನಾನು ಹೀಗೆ ಮಾಡಿದೆ ಕಂಡ್ರೆ ನನಗೆ ಸ್ವಲ್ಪ ಆಶೌಚ ಇತ್ತು, ಆದರೂ ಅದು ದೊಡ್ಡ ಕೆಲಸ ಅಲ್ವ, ಅದಕ್ಕೆ ಬಂದೆ
ಅಂತ ಹೇಳಿದರೆ ಕರ್ಮ ಪರಿಪೂರ್ಣ ಅಲ್ಲ ಅಂತ ನಮ್ಮ ಶಾಸ್ತ್ರ ಹೇಳ್ತದೆ. ಅಂದರೆ ವ್ಯಕ್ತಿ ಧರ್ಮಕ್ಕೂ ಕೂಡ ಇದು ಅತ್ಯವಶ್ಯಕ, ಸಾಮಾಜಿಕ ಧರ್ಮಕ್ಕೂ ಕೂಡ ಈ ಆಚಾರಾದಿಗಳು ಅತ್ಯವಶ್ಯಕ. ಅದೇ ಇದನ್ನೆಲ್ಲ ಹೇಳಲಿಕ್ಕೆ ಧರ್ಮಶಾಸ್ತ್ರ ಬಲ್ಲವರು ಇವರನ್ನೆಲ್ಲ ಉಳಿಸ್ಬೇಕು. ದೇವಸ್ಥಾನಗಳು ಪಂಡಿತರನ್ನು ಉಳಿಸ್ಬೇಕು. ಪಂಡಿತ ಅಂದರೆ ಬರೀ ವೇದ ಅಂತ ಹೇಳ್ತಾ ಇಲ್ಲ, ವೇದ, ಸಂಗೀತ, ಪುರಾಣ, ನೃತ್ಯಾದಿಗಳನ್ನು ಇವರನ್ನೆಲ್ಲ ಉಳಿಸ್ಬೇಕು. ಅವರು ದೇವಸ್ಥಾನ ಉಳಿಸ್ತಾರೆ. ಈ ರೀತಿಯಾಗಿ ಅದೇ ಗ್ರಾಮಾಧಾರಿತವಾದ ದೇವಸ್ಥಾನ ದೇವಾಲಯ ಆಧಾರಿತ ಗ್ರಾಮವಾಗಿ ಪರಿವರ್ತನೆ ಮಾಡಲಿಕ್ಕೆ ನಾವು ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಪ್ರಯತ್ನ ಪಡುವ ಅಂತ ಹೇಳಿ ನನ್ನ ಈ ಮಾತುಗಳನ್ನು ಇಲ್ಲಿಗೆ ವಿರಮಿಸ್ತೇನೆ. ಬಹುಶಃ ಅದೇ ಈ ಗುಂಪಿನಲ್ಲಿ ಸೇರಿದ ಪದ ಅಂದರೆ ನಾನೇ ಎಲ್ಲ ನಿರ್ವಾಹಕರಿದ್ದೀರಿ, ಅದರ ನಡುವೆ ನಾನು 4 ನನ್ನ ತೊದಲು ನುಡಿಗಳನ್ನು ಮಾತಾಡಿದ್ದೇನೆ. ಇದರ ಭಾವವನ್ನು ಗ್ರಹಿಸಿ ಸ್ವಲ್ಪ ಶಬ್ದಗಳ ಹಿಂದೆ ಮುಂದೆ ಇರಬಹುದು ಅಂತ ಹೇಳಿ ನನ್ನ ಮಾತಿಗೆ ವಿರಮಿಸ್ತೇನೆ. ಓಂ ಶಂ. ತಮ್ಮ 16 ವರ್ಷಗರ ಬ್ರಹ್ಮಕಲಶ ಮಲ್ತದು, ದೇವರೇನ ಶುದ್ಧಿ ಮಲ್ತದು, ಐಕ್ ಕಾರಣಿಕಪುರ ದಿಂಜದು ಇತ್ತೆ ಪಂಡೇರು ಓಣಂದಾಂಡ ಬೊಕ್ಕ 16 ವರ್ಷಗರ ನಮ್ಮ ಮಾತೆಲ್ಲ ಒಂಜಿ ಸೇರೋಣ ಈ ವ್ಯವಸ್ಥೆ ನಮ್ಮ ಹಿಂದೂ ಸಮಾಜದ ಅಂದು ಬಂದ್ಪೇರು. ಐತ ಒಟ್ಟಿಗೆ ಕ್ರಿಶ್ಚನ್ದಾಗ್ಲ ಬ್ಯಾರ್ಲ ಅಕ್ಲು ಶುಕ್ರವಾರ ಆದಿತ್ಯವಾರ ಸೇರಿದು ಅಕ್ಲು ಸಾಮೂಹಿಕ ಪ್ರಾರ್ಥನೆ ಮಂತ್ಪೇರು. ನಮ್ಮ ದೇವಸ್ಥಾನಲ್ಲಿಡು ಈ ಸಾಮೂಹಿಕ ಪ್ರಾರ್ಥನೆ ಮಲ್ಪರ ನಂಗೆ ಆ ಪೂಜಾ ನೆನ್ನೆ ಮಲ್ಪುಣಾಕ್ಲಿ ಏರು ಮಲ್ಪೋಡು ಇಡೀ ಸಮಾಜನೆತ್ತ ಸಂದೇಶ ಏರು ಕೊರಡು ಒಂದು ನಮ್ಮ ದೇವಸ್ಥಾನದ ಆಡಳಿತ ಸಮಿತಿ ದಕ್ಲು ಕೊರಡಾಪುಂಡು. ಐತ ಒಟ್ಟಿಗೆ ಇನ್ನು ನಮ್ಮ ಶಾಲೆಡು ನಮ್ಮ ಜೋಕ್ಲಿಗೆ ಸಂಸ್ಕಾರ ಕೊರಪನ ವ್ಯವಸ್ಥೆ ಇಜ್ಜಿ ದುಂಬು ಇತ್ತಂಡಿಗೆ ಪಂಡ ಬ್ರಿಟಿಷರು ಬರ್ರ ದುಂಬು ಅಕ್ಲನ ಶಾಲೆ ಸುರಾವರ ದುಂಬು ನಮ್ಮ ಗ್ರಾಮಡು ಶಾಲೆಯಲ್ಲಿ ಇತ್ತಗೆ ಗ್ರಾಮ ಸುಭಿಕ್ಷವಾದಿತ್ತಂಡಿಗೆ ನಾನು ಮನ್ಪಣಕ್ಕೆ ಅಂದೆ. ನಮ್ಮ ಗ್ರಾಮಡಿ ಎಣ್ಣೆ ದೆಪ್ಪುನ ಗಾಣೋಲಿತ್ತ ಬಜಿಲ್ದಲ್ಲಿ ಆಟೆಲಿತ್ತ ಮುಂದೇನು ಕಣ್ಣಾರೆ ತುಯ್ನ ಎಲ್ಲಿ ಎಪ್ಪುನಾಗ ತೂತೇನು ಐಡ್ದು ಬುಕ್ಕ ನಂಗೆ ಪೇಟೆಗೆ ಬೋಡಾಂಡು ಈ ವ್ಯವಸ್ಥೆ ದಾಯಿಗೆ ಹಾಲಾದು ಪೋಂಡು ನೆಕ್ಕಿತ್ತೆ ನಮ್ಮ ಸರಿಯಾಯಿನ ಒಂಜಿ ಪಂಡ ರಾಜಕೀಯದ ಬ್ರಿಟಿಷರು ಪೋಯರು ಐಡ್ದು ಬುಕ್ಕ ಒಂಜಿ ರಾಜಕೀಯ ನಮ್ಮನ್ನು ಈ ವ್ಯವಸ್ಥೆ ಆ ಬ್ರಿಟಿಷರ್ನ ರೀತಿಡೇ ಆಳೊಂದುಂಡು ದಾಯಂದು ಮಂಡ ಇನಿಗೆ ನಮ್ಮೊಟ್ಟಿಗೂ ಅಖಿಲೆರ್ಲ ಉಳ್ಳೇರು ಆಕಲ್ನ ನೆಟ್ಟು ಕಾನೂನು ಕೆಲವು ಬ್ರಿಟಿಷರ್ನ ಕಾಲದವೇ ಇಪ್ಪುಂಡು ಅಂಚೆ ಇತ್ತೆ ಒಂಜಿ ಪರಿವರ್ತನೆದ ಯುಗ ಪ್ರಾರಂಭ ಆತುಂಡು. ರಾಮ ಮಂದಿರ, ಕಾಶಿ, ನನ್ನ ಮಥುರೆ ಐತ ಒಟ್ಟಿಗೆ ಹಿಂದೂ ಸಮಾಜಗ ಒಂಜಿ ಜಾಗೃತಿದ ಸಂದೇಶ ಬತ್ತೊಂದುಂಡು. ಅಂಚಾದ ನಮ್ಮ ಗ್ರಾಮಲೆಡು ಗ್ರಾಮ ದೇವಸ್ಥಾನ ಇಪ್ಪಡು ಇನಿ ಭೂತಸ್ಥಾನಲು ದೈವಗಳು ಲೆಕ್ಕದಂತದ ಒಂದು ನಮ್ಮ ಸಾಂಸ್ಕೃತಿಕವಾಯಿನ ವಿಚಾರಗಳು ಮಾತ ನೆತ್ತ ಒಟ್ಟಿಗೆ ದೇವಸ್ಥಾನದ ಕಡೆ ನಂಗೆ ದಾನ ಮಲ್ಪೋಲಿ ಎಂದು ಇತ್ತ ಪ್ರಾಚಾರ್ಯರು ಬಂಡರು ದೇವಸ್ಥಾನ ಆಧಾರಿತ ಗ್ರಾಮ ಆಧಾರಿತ ದೇವಸ್ಥಾನ ದೇವಸ್ಥಾನ ಆಧಾರಿತವಾದ ಗ್ರಾಮ ಆವಡ್ದಂಡ ಆ ದೇವಸ್ಥಾನ ದಾಯ್ತ ಮಾತ ನಡಪೋಡು ಒಂದು ಯಾರು ಪಂಡೇರು ಸುಮಾರು ಪಂಡೇರು ಅಯ್ಯ ಎಂಚ ಮಲ್ಪೋಲಿ ಎಂದು ಮನ್ಪುನ ಒಂಜಿ ಉದಾಹರಣೆ ನಮ್ಮ ನೆಟ್ಟು ಉಂಡು ಒಂಜಿ ಸೌತಾಡ್ಕ ದೇವಸ್ಥಾನ ಅಲ್ಲ ಶಿಶು ಮಂದಿರ ಉಂಡು. ಏತ್ ಜನ ದೇವಸ್ಥಾನ ಹೋದು ಆ ಶಿಶು ಮಂದಿರಾಗ ಭೇಟಿ ಕೊಡ್ತಾರೆ ಗೊತ್ತಿಜ್ಜಿ. ಆ ಶಿಶು ಮಂದಿರೋಡು ಎಂಚಿನ ಮಾತ ಆ ಜೋಕ್ಲೆಗೆ ಸಂಸ್ಕಾರ ಕೊರ್ಪೇರು ನೆನ್ನು ಮಾತ ತೂವಡಾಯಿನ ವಿಚಾರ ಎಂಗ್ಲನ್ನ ಕಾಯರ್ದಡ್ ಕಡೆ 17 ವರ್ಷದಂಚಿ ಈ ಸಂಸ್ಕಾರ ಕೊರ್ಪನ ವ್ಯವಸ್ಥೆ ಆವೊಂದುಂಡು. ದೇವಸ್ಥಾನ ಒಂದು 7-8 ವರ್ಷ ಆಯ್ನಾತೆ ಐಕ್ ದುಂಬು ಬಾಲಗೋಕುಲ ಮಲ್ತೊಂದಿತ್ತ
ಹಿಂದೂ ಸೇವಾ ಪ್ರತಿಷ್ಠಾನದ ನೆಟ್ಟು ಸಂಘದ RSSದ ಮಾರ್ಗದರ್ಶನಡು ಇನ್ನೇ ಎಂಗ್ಲ ಶಿಶು ಮಂದಿರಡ್ಲ ಇರುವ ಜೋಕ್ಲುಲ್ಲ ಅಕ್ಕಪಕ್ಕದ ನಮ್ಮ ಬಾಲವಾಡಿ ದಕ್ಕಲು ಸುಮಾರು ಉಪದ್ರ ಕೊರಿಯರು ನಿಖಿಲ ಗೈಕ್ ರಿಜಿಸ್ಟ್ರೇಷನ್ ಆತಂಡ ನಿಖಿಲು ಆಧಾರದ ಮಿತ ಇನ್ನೊಂದು ಮಲ್ತೋಲ್ಲರು ನಮ್ಮ ಡೆಲ್ಲಿ ಹಿಡ್ದು ರಿಜಿಸ್ಟ್ರೇಷನ್ ಆಯ್ನ ಒಂಜಿ ಸಂಸ್ಥೆ ಅವು ಸೇವಾ ಭಾರತ್ ಅಂಚಾದಿ ಪುನಗ ನಂಗೆ ಐತ ಪೋಡಿಗೆಜ್ಜಿ ನಂಗೆ ಇನ್ನು ಪ್ರತಿ ಗ್ರಾಮಡ್ಲ ದೇವಸ್ಥಾನದ ಕಡೆ ಹಿಡ್ದು ನಡಪುಡಲ್ಲಿ ಎನ್ನ ಒತ್ತಾಯ ಅಂದದಲ್ಲ ಯಾನು ಬನ್ಪುಜಿ ಅಂಡ ಎಂಕ್ಲಲ್ಪ ಇಂಚ ನಡತ್ತೊಂದಿಲ್ಲ ಎಂಕ್ಲ ಐನ ಅದೇ ಬನ್ಪುನ ಎಂಕ್ಲ ಪ್ರಚಾರ ಉಬ್ಬಡೋದು ಬನ್ಪುಜ ಐನ ಹೆಚ್ಚಿನಕ್ಲೆ ಗೊತ್ತಿಲ್ಲ ಇಪ್ಪಂದವು ಅಲ್ಪ ಜೋಕ್ಲೆಗೆ ಬಾಲ ಹೋಗ್ಲ ಮನ್ಪು ನಾವು ವಾರಾಡೊಂಜಿ ಜನ ನಡಪಡೊಂದಿಲ್ಲ ಅವು ಎಲಿಮೆಂಟ್ರಿ ಶಾಲೆ ಹೈಸ್ಕೂಲ್ ಜೋಕ್ಲೆಗೆ ಅಕ್ಲ ಅಲ್ಪ ಬರ್ಪೇರು ಒರಿ ಟೀಚರ್ ಇಪ್ಪೇರು ಅಕ್ಲೆಗೆ ನಮ್ಮವೇ ಸ್ವದೇಶಿ ಆಟ ಗೊಬ್ಬಲು ಐನೊಂಜಿ 10-20 ನಿಮಿಷ ಕಲ್ಪ ಬೇರೆ ಶ್ಲೋಕ ಕಲ್ಪ ಬೇರೆ ಹಾಡು ದೇಶಭಕ್ತಿ ಗೀತೆ ಸಂಸ್ಕೃತದ ಶ್ಲೋಕಲು ನೆನ್ನ ಪೂರ ಒಂಜಿ ಸಂಸ್ಕಾರ ಕೊರ್ಪುನ ಅಂದು ಮಲ್ತೊಂದುಲ್ಲೆರು ಅಂಚನೆ ಇಡೀ ಸಮಾಜ ಈ ರೀತಿಯ ಕಾರ್ಯಕ್ರಮಗಳಿಗೆ ಸ್ಪಂದನೆ ಎಲ್ಲ ಕೊರಡು ಆಯ್ತ ಒಟ್ಟಿಗೆ ನಮ್ಮ ಸಮಾಜಗೂ ಒಂಜಿ ದಿಕ್ಸೂಚಿ ಅಲ್ಪ ತಿಕ್ಕೊಂಡು ಬಂದರೆ ಎನ್ನ ಒಂಜಿ ಆಲೋಚನೆ. ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಏನು ಬೇಕಾದರೂ ಮಾಡಲಿಕ್ಕೆ ಆಗ್ತದೆ, ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳುವಂಥದ್ದು ಏನಿಲ್ಲ, ಎಲ್ಲ ಮಾಡಲಿಕ್ಕಾಗುವಂಥದ್ದೇ. ಆದರೆ ಹಿಂದೂ ಧರ್ಮಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಅದು ಯಾವುದು ಅಂತ ಹೇಳಿದರೆ ಸಂಸ್ಕಾರ ಕೊಡುವಂಥ ವ್ಯವಸ್ಥೆ ಇಲ್ಲ. ಅಂತಹ ಸಂಸ್ಕಾರ ಕೊಡುವಂಥ ವ್ಯವಸ್ಥೆಯನ್ನು ಈಗ ಮೋರಣ್ಣ ಹೇಳಿದಾಗೆ ಸಂಸ್ಕಾರ ಭಾರತಿ ಬೇರೆ ಬೇರೆ ವ್ಯವಸ್ಥೆಗಳಿರ್ತಕ್ಕಂಥ ಆಯಾಮಗಳಿದ್ದಾವೆ. ಅಲ್ಲಿ ನಮ್ಮ ಮಕ್ಕಳನ್ನು ಅಲ್ಲಿ ಸೇರಿಸಿಕೊಂಡು ಆ ಮುಖಾಂತರ ಅವರಿಗೆ ಸಂಸ್ಕಾರ ಕೊಟ್ಟು ಮುಂದಿನ ಪೀಳಿಗೆ, ಮುಂದಿನ ಜನ್ರೇಷನ್ ಈ ದೇಶದ ಸುಭದ್ರ ವ್ಯವಸ್ಥೆಗೆ ನಾಂದಿಯಾಗ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಮಕ್ಕಳಿಗೆ ಪ್ರಾರಂಭದಲ್ಲಿ ನಾವು ಆ ಒಂದು ವ್ಯವಸ್ಥೆಯನ್ನು ಕೊಡುವ ಅಂತ ಹೇಳ್ತಾ ನಾನು ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧರ್ಮ ಅನ್ನೋದು ಏನು ಅಂತ ಹೇಳಿ ಗೊತ್ತಾಗಬೇಕು ಅಂತ ಆದರೆ ಧರ್ಮದ ಆಚರಣೆ ಅವ ಮಾಡಿಕೊಳ್ಬೇಕು. ಅವ ಯಾವ ಧರ್ಮದಲ್ಲಿ ಹುಟ್ಟಿದ್ದಾನೆ, ಅನ್ಯ ಧರ್ಮದವರನ್ನು ನಾವು ದೂಷಣೆ ಮಾಡೋದಕ್ಕಿಂತ ನಮ್ಮ ಧರ್ಮವನ್ನು ನಾವು ಯಾವ ರೀತಿ ಅವಲಂಬನೆ ಮಾಡ್ತಾ ಇದ್ದೇವೆ, ದಿನ ನಾವು ಯಾವ ರೀತಿಯ ಸಂಸ್ಕಾರವನ್ನು ನಾವು ಜೋಡಿಸ್ಕೊಂಡಿದ್ದೇವೆ, ಯಾವ ಸಂಸ್ಕಾರದಿಂದ ನಾವು ಮನುಷ್ಯರಾಗ್ಬೋದು ಅಂತ ಹೇಳುವಂಥ ಒಂದು ಆಲೋಚನೆ ನಮಗೆ ಬರಬೇಕು. ಇವತ್ತೇನಾಗಿದೆ, ಈ ಸಮಾಜ ಏನೆಲ್ಲ ಮಾಡ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ಒಬ್ಬ ಉತ್ತಮ ವ್ಯಕ್ತಿ ಆಗಬೇಕು ಅಂತ ಆದರೆ ಅವನಲ್ಲಿ ಸಂಸ್ಕಾರಗಳು ಬೇಕು. ಯಾವ ರೀತಿಯ ಸಂಸ್ಕಾರ ಅಂತ ನೀವು ಕೇಳಬಹುದು. ದಿನ ದೇವರನ್ನು ಪ್ರಾರ್ಥನೆ ಮಾಡುವುದೇ ಸಂಸ್ಕಾರ ಅಲ್ಲ. ಜೀವನದಲ್ಲಿ ಇನ್ನೊಬ್ಬನನ್ನು ನೋಡಿ ಕಲಿತು ನಾವು ಬದುಕುವಂಥದ್ದು. ಇವತ್ತೇನಾಗಿದ್ದಾವೆ ಎಲ್ಲ ಕಡೆಗಳಲ್ಲಿ ಸಿಹಿ ಇರ್ತಕ್ಕಂಥ ಸಮಾಜ. ಈಗ ಎಲ್ರಿಗೂ ಸಿಹಿ ಬೇಕು. ಸಿಹಿ ಎಲ್ಲಿ ಸಿಗ್ತದೆ? ಆ ಸಿಹಿಯನ್ನು ಬಯಸಿ ಜನ ಎಲ್ಲ ಹೋಗ್ತಾ ಇದ್ದಾರೆ. ಹೇಳಿದ್ರಿ ಈಗ ಸ್ವಲ್ಪ ಮುಂಚೆ, ಮೊಬೈಲ್ಗೆ ಜನ ಅಡಿಕ್ಟ್ ಆಗಿದ್ದಾರೆ. ಕಾರಣ ಏನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದೆಲ್ಲ ಅದರಲ್ಲಿ ಉಂಟು. ಸಂಸ್ಕಾರದಲ್ಲಿ ಕೂಡ ಇದೆ. ಅದನ್ನು ಅವರು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಹೇಳಿದರು. ಅದನ್ನು ಹೇಳುವಾಗ ತುಂಬ ವಿಚಾರ ಇತ್ತು ಅದರಲ್ಲಿ. ಅದನ್ನು ನಾವು ಅಳವಡಿಸ್ಕೊಳ್ಳಲಿಕ್ಕೆ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಅದು ದೊಡ್ಡ ಖೇದಕರ ಸಂಗತಿ. ಆದ್ದರಿಂದ ನಾನು ಹೇಳುವಂಥದ್ದು ಇಷ್ಟೇ, ಅಷ್ಟಬಂಧ ಬ್ರಹ್ಮಕಲಶ ಇವತ್ತು ಆಗ್ತಾ ಇದೆ. ದೇವರಿಗೆ ಬ್ರಹ್ಮಕಲಶ ಅಂತ ನಾನು ಉಲ್ಲೇಖನ ಮಾಡೋದು ಏನು ಹೇಳಿದರೆ, ಬ್ರಹ್ಮ ಅಂತ ಹೇಳಿದರೆ ಜ್ಞಾನ, ಕಲಶ ಅಂತ ಹೇಳಿದರೆ ಅಭಿಷೇಕ. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಲಿಕ್ಕೆ ನಮ್ಮಲ್ಲಿ ದೇವರಿಗೆ ಬ್ರಹ್ಮಕಲಶ ಆಗುವಂಥದ್ದು ಆನಂತರ ನಮ್ಮಲ್ಲಿರ್ತಕ್ಕಂಥ ನಮಗೆ ಬ್ರಹ್ಮಕಲಶ ಆಗಬೇಕು. ಪ್ರತಿಯೊಬ್ಬ ಮನುಷ್ಯನಲ್ಲಿರ್ತಕ್ಕಂಥ ಅಜ್ಞಾನವನ್ನು ಓಡಿಸಲಿಕ್ಕೆ ನಾವು ಕಲಶಪ್ರಾಯರಾಗಬೇಕು. ಆ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನಗಳೆಲ್ಲ ದೂರ ಆಗಬೇಕು. ಆ ಮುಖಾಂತರ ನಾವು ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಧಾರ್ಮಿಕ ಜಾಗಲೇನ ಜೀರ್ಣೋದ್ಧಾರ ಮಲ್ಪ ಪಂಡ ಒಂಜಿ ಯುಗಡೊಂಜಿ ಕೆಲಸ ಮಲ್ತಲೆಕ ಆ ಯುಗ ಪ್ರಾರಂಭ ಆಪುಣ ಅಂಚಿದ್ರೆ ಒಂಜಿ ಕೆಲಸ ಇನಿ ಇಡೀ ದೇಶಾದ್ಯಂತ ನಡತೊಂದುಂಡು. ಇನಿ ನಮ್ಮ ಗ್ರಾಮಡತ್ತು ಇಡೀ ದೇಶೋಡು ನಡತೊಂದುಂಡು.
ಪಂಡ ನಮ್ಮ ದೇಶ ಅಭಿವೃದ್ಧಿ ಪರ್ವತಂಚಿ ಪೋನುಂಡು ಮಾತಾ ಜನಕ್ಕುಲ್ಲ ಇನ್ನು ಧಾರ್ಮಿಕದ ಬಗ್ಗೆ ತಿರಿಯೋ ನೋಡು ಪಂಚಿದನ ಕೆಲಸವನ್ನು ಮಲ್ತೊಂಡ್ರು ಅಣ್ಣ ನಂಗೆ ಧಾರ್ಮಿಕದ ಬಗ್ಗೆ ತಿರಿಯರೆ ಇತ್ತೇನೆ 2 ಜನ ಪಂಡೇರು ನಂಗೆ ವ್ಯವಸ್ಥೆ ಓಡುಂಡು ಒಂದು ವ್ಯವಸ್ಥೆ ಜಿ ಅವು ಓಲ ಅವಳು ಪಂಡ ದೇವಸ್ಥಾನ ನೋಡವಳು ನಮ್ಮ ಜೋಕ್ಲೆಗೆ ಧಾರ್ಮಿಕದ ಬಗ್ಗೆ ತಿರುಪವಳು ಹಂಚಿದ್ರ ಉಪನ್ಯಾಸ ಕೊಟ್ಟು ఆయన ಅಧ್ಯಯನ ಮಲ್ಪಂಚಿದನ ಅವೇ ರೀತಿ ಧಾರ್ಮಿಕದ ಬಂಡ ಹೆಂಚಿನ ರಾಮದೇವರು ಕೃಷ್ಣದೇವರು ಈಶ್ವರ ದೇವರು ಬಂಡ ಹೆಂಚಿನ ಐತ ಬಗ್ಗೆ ನಂಗೆ ಗೊತ್ತುಬೋಡು ಯಾನ ಒಂದಿನ ಧರ್ಮಸ್ಥಳಗೂ ಪೂಜ್ಯರಡದನ ಹೆಗ್ಗಡೆ ಪಾತ್ರೆ ಪೋಣಾಗ 6 ಕಾಲೇಜ್ ಕೂಡ ಸಂವಾದ ಮಲ್ತೋಯ್ತೀರು ಆ ಸಂವಾದ ಮಲ್ಪಾಗ ಶಿವಮೊಗ್ಗದ ಒಂಜಿ ಡಿಗ್ರಿ ಕಲ್ಪನ ಪೊಣ್ಣು ಎಂಕ್ ಲೈಬ್ರರಿ ಒಂಜಿ ಪುಸ್ತಕ ಬೋಡು ಎಂಕ ಇನ್ನು ಅಧ್ಯಯನ ಮಲ್ಪೊಡು ಮಾಡಲು ದೆತ್ತಿ ಅಪ್ಪ ಕೇಳಿರಿ ಹೆಂಚಿನ ಅವು ಕುರಾನ್ ತುಲೆ ನಮ್ಮ ಜೋಕ್ಲೆಗೆ ನಮ್ಮ ಭಗವದ್ಗೀತೆದ ವೇದದ ಬಗ್ಗೆ ತೆರಿಯೋಣ ಆಸಕ್ತಿ ಇದ್ದನ ಕುರಾನ್ ಹೆಂಗೆ ತೆರಿಯೋ ನೋಡು ಒಂದು ಪಂಚಿದ ಆಸಕ್ತಿ ಬರ್ತನಂಡ ನಮ್ಮ ಉದಾಹರಣೆ ಆತನು ನಮ್ಮೇನು ತೆರಿಯೋಂದೇರ ಅಪ್ಪಗ ನಮ್ಮಲ್ಪ ಆ ವೀಕ್ನೆಸ್ ಉಂಡು ನಮ್ಮಲ್ಪದಲ್ಲ ತಿರುಗಿ ನಂಚಿನ ಇಜ್ಜಿನಾಂಡು ಐಕ್ಕೊಂಡು ದೇವಸ್ಥಾನ ಮಾತ್ರ ಎಡ್ಡಾಪನತ್ತು ಆ ದೇವಸ್ಥಾನ ನೋಡು ನಮ್ಮ ಜೋಕ್ಲಿಗೆ ಧಾರ್ಮಿಕವಾದ ತೆರಿಯೋಣಂಚಿದನ ಕ್ಲಾಸ್ಲ ಓಡು ಅವು ಕೇಂದ್ರಗಳು ಇನ್ನು ಸರಕಾರದ ಕಡೆ ಮಲ್ಪಾರೆ ಆಪೂಜಿ ಅಂಶ ಮಾಡ್ರೆ ದಯಪಂಡ ಇನಿ ಸರಕಾರ ಈ ದೇವಸ್ಥಾನಕ್ಕೆ ಹೋದ್ರೆ ಪಳ್ಳಿಗಳು ಹೊರಡು ಪಳ್ಳಿಗೆ ಹೋದ್ರೆ ಚರ್ಚಿಗಳಿಗೆ ಹೊರಡು ಚರ್ಚಿದ ಜೋಕ್ಲಿ ಚರ್ಚಿದಾಗಲೇ ಕಲ್ಪೋರು ಪಳ್ಳಿದ ಜೋಕ್ಲಿ ಪಳ್ಳಿದಾಗಲೇ ಕಲ್ಪೋರು ಅಂಚಾದ್ರೆ ನಮ್ಮ ಊರ್ದಾಗ್ಲು ಮಾತ್ರ ಸೇರಿದು ನಮ್ಮ ಜೋಕ್ಲಿಗೆ ದೇವಸ್ಥಾನ ಕಲ್ಪೋಂಚಿನ ಸಹಕಾರ ನಮ್ಮ ಊರ್ದಾಗ್ಲೇ ಕೊರ್ದು ಮಲ್ಪೋಡತ್ತಂದೆ ಸರಕಾರ ಹೊಡೆದ ಏನಕ್ಕೆ ಏನೋ ಸರಿಯತ್ತು ನಮ್ಮ ಊರ್ದಾಗ್ಲೂ ಸೇರಿದು ನಮ್ಮ ಜೋಕ್ಲಿ ಬಿಡೋಂಥ ಸಂಸ್ಕಾರನು ಅವೇ ರೀತಿ ಧಾರ್ಮಿಕ ವಿಚಾರವನ್ನು ತೆರಿಪೋಣಂಚಿನ ಕೆಲಸ ನಮ್ಮ ಮಲ್ಪೋಡು ದೇವಸ್ಥಾನ ಈಗಾಗಲೇ ಧಾರ್ಮಿಕ ಉಪನ್ಯಾಸ ಕೊಟ್ಟಂಥ ಅಂಶ ನಾನು ಹೇಳಿದ ಹಾಗೆ ದೇವಸ್ಥಾನದಿಂದ ಗ್ರಾಮ ಅಥವಾ ಗ್ರಾಮದಿಂದ ದೇವಸ್ಥಾನ ದೊಡ್ಡ ದೇವಸ್ಥಾನಗಳು ಬಹುಶಃ ಗ್ರಾಮವನ್ನು ರಕ್ಷಿಸುವಂತಹ ಅಥವಾ ಗ್ರಾಮದಲ್ಲಿರುವ ಎಲ್ಲ ಸಣ್ಣ ಸಣ್ಣ ದೇವಸ್ಥಾನಗಳನ್ನು ರಕ್ಷಿಸುವಂತಹ ಕೆಲಸವನ್ನು ಖಂಡಿತವಾಗಿಯೂ ಮಾಡಲೇಬೇಕು. ಯಾಕೆಂದರೆ ಭಕ್ತಾದಿಗಳು ಕೇಂದ್ರೀಕೃತವಾಗಿರುವಂತಹ ದೊಡ್ಡ ದೇವಸ್ಥಾನಗಳಿಗೆ ಬರೋದು ಸಹಜವೇ. ಅಲ್ಲಿ ಬಂದಾಗ ಅವರು ಅರ್ಪಣೆ ಏನು ಅವರ ಕಾಣಿಕೆಗಳನ್ನು ಹಾಕ್ತಾರೆ, ಅವರು ಹಾಕುವಾಗಲೂ ನನ್ನಿಂದಾಗಿ ಬೇರೆ ದೇವಸ್ಥಾನಗಳು ಅಭಿವೃದ್ಧಿ ಆಗಲಿ ಅಂತ ಹೇಳಿಬಿಟ್ಟೆ ಹಾಕ್ತಾರೆ. ಹಾಗೂ ಆ ದೇವಸ್ಥಾನದಿಂದ 10 ಜನರಿಗೆ ಒಳ್ಳೆಯದಾಗಲಿ, ಅಲ್ಲಿಂದ ಅನ್ನ ಸಂತರ್ಪಣೆಗಳಾಗಲಿ ಮತ್ತು ಬೇರೆ ಬೇರೆ ಏನು ಚಟುವಟಿಕೆಗಳು ನಡೀತದೆ ಅದನ್ನೆಲ್ಲ ನಡೆಸಲಿ ಅಂತ ಹೇಳಿಬಿಟ್ಟೆ ಭಕ್ತಾದಿಗಳು ಅಲ್ಲಿಗೆ ಕಾಣಿಕೆ ಹಾಕೋದು. ಹಾಗಾಗಿ ಅಂಥ ಧಾರ್ಮಿಕ ಕ್ಷೇತ್ರಗಳು ಖಂಡಿತವಾಗಿಯೂ ಗ್ರಾಮವನ್ನು, ಗ್ರಾಮದಲ್ಲಿ ಇರುವಂತಹ ಬೇರೆ ಸಣ್ಣ ದೇವಸ್ಥಾನಗಳು ರಕ್ಷಿಸುವಂಥ ಕೆಲಸಗಳನ್ನು, ಅಂದರೆ ಆ ದೇವಸ್ಥಾನದ ಒಂದು ಏನು ಆದಾಯ ಇದೆ ಅದನ್ನು ನೋಡಿಕೊಂಡು ಮಾಡುವಂಥ ಕೆಲಸವನ್ನು ಖಂಡಿತವಾಗಿಯೂ ಮಾಡಲೇಬೇಕು. ಬಹುಶಃ ನಮ್ಮ ಸೌತೆಡ್ಕ ಮಹಾಗಣಪತಿ ಕ್ಷೇತ್ರದಿಂದ ಈ ಒಂದು ಕೆಲಸವನ್ನು ನಮ್ಮ ಪ್ರಸಕ್ತ ಇರುವಂತಹ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರು ಒಟ್ಟುಗೂಡಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಬಹುಶಃ ಇಲ್ಲಿ ಕೂತಿರುವಂತಹ 10 ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರುಗಳೇ ಸಾಕ್ಷಿ ಮತ್ತು ಅವರ ಸಹಕಾರ. ಯಾಕೆಂದರೆ ದೊಡ್ಡ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳು ಏನೇ ಮಾಡಬೇಕಿದ್ರೆ ಸಹ ಗ್ರಾಮದಲ್ಲಿರುವಂತಹ, ತಾಲೂಕಿನಲ್ಲಿರುವಂತಹ ಸಣ್ಣ ಸಣ್ಣ ದೇವಸ್ಥಾನಗಳು ಕೈ ಜೋಡಿಸಿದರೆ ಮಾತ್ರ ನಾವು ಆ ಕ್ಷೇತ್ರದಲ್ಲಿದ್ದುಕೊಂಡು ಸಣ್ಣ ದೇವಸ್ಥಾನಗಳ ಒಂದು ಅವ್ರ ಹತ್ರ ಏನಾದರೂ ಅಲ್ಲಿ ದೇವಸ್ಥಾನಕ್ಕೆ ಬೇಕಿದ್ದರೆ ಅವ್ರ ಹತ್ರ ಕೇಳ್ತಾ ಇರ್ತೇವೆ. ಬಹುಶಃ ನಾವು ಕಾಯರ್ತಡ್ಕ ಇರ್ಬೋದು, ಕಳಂಜೆ ಇರ್ಬೋದು, ಅಥವಾ ತ್ರಿಗುಣೇಶ್ವರ ದೇವಸ್ಥಾನ ಇರ್ಬೋದು, ಕೊಕ್ಕಡ ಇರ್ಬೋದು, ಈ ದೇವಸ್ಥಾನಗಳಲ್ಲಿ ನಮ್ಮಲ್ಲಿ ಏನಾದರೂ ಒಂದು ಸಣ್ಣ ಅಲ್ಲಿ ಜಾತ್ರೆ ಮಹೋತ್ಸವ ಇರುವಾಗ ಇರ್ಬೋದು, ಅಥವಾ ದುಡ್ಡು ಲೆಕ್ಕ ಮಾಡೋ ಸಂದರ್ಭದಲ್ಲಿರ್ಬೋದು, ಅವರಿಗೆ ನಾವು ಒಂದು ಸಣ್ಣ ಫೋನ್ ಮಾಡಿದರೆ ಸಾಕು, 25-30 ಜನ ಬಹುಶಃ ಈ ಸಲ ಅರಸಿನಮಕ್ಕಿ ಕ್ಷೇತ್ರದಿಂದ ಸಹ ನಮಗೊಂದು 30 ಜನ ದುಡ್ಡನ್ನು ಎಣಿಸೋ ಸಂದರ್ಭದಲ್ಲಿ ಬರ್ತಾರೆ. ಯಾಕೆಂದರೆ ನಾವು ಇದು
ಗ್ರಾಮದಲ್ಲಿರುವ ಬೇರೆ ಕ್ಷೇತ್ರದ ಜನರ ಒಂದು ಮನಸ್ಸಿನಲ್ಲಿ ಇರಬೇಕು. ದೊಡ್ಡ ದೇವಸ್ಥಾನ ಏನಾದರೂ ನಮಗೆ ಇಲ್ಲಿ ಅನ್ನ ಸಂತರ್ಪಣೆಗೆ ಇರ್ಬೋದು, ಜಾತ್ರೆ ಮಹೋತ್ಸವ ಸಂದರ್ಭದಲ್ಲಿ ಏನಾದರೂ ಕೊಟ್ಟರೆ ನಮ್ಮದು ಏನು ಅಲ್ಲಿ ಅದನ್ನು ತೋರಿಸಬೇಕು. ಇದು ನಮಗೆ ಬರುವುದು ಮಾತ್ರ ಅಲ್ಲ, ನಾವು ಕ್ಷೇತ್ರಕ್ಕೆ ನಮ್ಮ ಸಮರ್ಪಣೆ ಏನು ಅದು ನನ್ನನ್ನು ಈ ಗ್ರಾಮದ ಈ ಸುತ್ತಮುತ್ತಲಿನ ಎಲ್ಲ ದೇವಸ್ಥಾನದ ಗ್ರಾಮಸ್ಥರು ಸಹ ತಲೆಯಲ್ಲಿ ಇಟ್ಟುಕೊಂಡಿದ್ದಾರೆ ಮತ್ತು ಅವರು ನಮ್ಮ ದೊಡ್ಡ ಕ್ಷೇತ್ರಕ್ಕೆ ಯಾವಾಗಲೂ ಬಂದು ಅವರ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ತುಂಬ ಸಂತೋಷದ ಸಂಗತಿ. ಮತ್ತು ನಾನು ಈ ಸಂದರ್ಭದಲ್ಲಿ ಅವರನ್ನೆಲ್ಲರನ್ನು ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ. ಹಾಗೆ ಈಗಾಗಲೇ ನಮ್ಮ ಅಭ್ಯಂಕರ್ ಅವರು ಹೇಳಿದಾಗೆ ಮತ್ತು ಬಾಲಕೃಷ್ಣಣ್ಣ ಹೇಳಿದಾಗೆ ಕ್ಷೇತ್ರಗಳಲ್ಲಿ ನಾವು ಬಹುಶಃ ಸಾಂಸ್ಕೃತಿಕ ಮತ್ತು ಸಂಸ್ಕಾರ ಇದು ಎರಡು ಕೊಡುವಂಥ ಕೆಲಸಗಳನ್ನು ನಾವು ಧಾರ್ಮಿಕ ಕ್ಷೇತ್ರಗಳು ಖಂಡಿತವಾಗಿ ಮಾಡಲೇಬೇಕು. ಅರ್ಚಕರಿಗೆ ಮತ್ತು ಜನರಿಗೆ ಏನು ಕೆಲಸ ಇದೆ ಅಂದರೆ, ದೇವರ ಹತ್ರ ಸಾಮಾನ್ಯ ಭಕ್ತಾದಿಗಳು ಸ್ಟ್ರೈಟ್ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಹೋಗ್ಲಿಕ್ಕೆ ಮಧ್ಯದಲ್ಲಿ ಒಬ್ಬರು ಇರ್ತಾರೆ ಅರ್ಚಕರು ಎಷ್ಟು ನಿಷ್ಠೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಅಲ್ಲಿ ಪೂಜೆ ಮಾಡ್ತಾರೆ, ಆಗ ದೇವರು ಸಂತೃಪ್ತರಾಗ್ತಾರೆ ಮತ್ತು ಬಂದ ಭಕ್ತಾದಿಗಳಿಗೆ ಖಂಡಿತವಾಗಿಯೂ ಶ್ರೀರಕ್ಷೆಯಾಗಿ ನಿಲ್ತಾರೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ದೇವಸ್ಥಾನಗಳಲ್ಲಿ ಮುಖ್ಯವಾಗಿ ಅರ್ಚಕರ ಒಂದು ನಡೆ ಮುಖ್ಯವಾಗಿದೆ. ಯಾಕೆಂದರೆ ಅವರು ಈಗಾಗಲೇ ಇವರು ಹೇಳಿದಾಗೆ ಅವರಿಗೆ ಸಹ ಒತ್ತಡ ಇರ್ತದೆ. ಜನರ ಬರುವಾಗ ದೇವಸ್ಥಾನದೊಳಗೆ ಪೂಜೆ ಮಾಡಬೇಕು, ಜನರಿಗೆ ತಾಳ್ಮೆಯಿಂದ ಉತ್ತರ ಕೊಡಬೇಕು ಅಂತ ಖಂಡಿತ. ಆದರೂ ಅವರ ನಿಷ್ಠೆ ಇದ್ದಲ್ಲಿ ಮಾತ್ರ ಭಕ್ತಾದಿಗಳಿಗೆ ಇನ್ನೊಂದು ಸರ್ತಿ ಆ ದೇವಸ್ಥಾನಕ್ಕೆ ಹೋಗುವ ಅನ್ನೋ ಒಂದು ಮನಸ್ಸು ಬರ್ತದೆ. ಅರ್ಚಕರು ಭಕ್ತಾದಿ ದೇವಸ್ಥಾನಕ್ಕೆ ಬಂದಾಗ ಸರಿಯಾದ ಉತ್ತರ ಕೊಡದಿದ್ದರೆ, ಸರಿಯಾದ ಪ್ರಸಾದವನ್ನು ಬಂದ ಭಕ್ತಾದಿಗಳಿಗೆ ಕೊಡದಿದ್ದರೆ, ಮುಂದೊಂದು ದಿವಸ ಆ ಭಕ್ತಾದಿ ಖಂಡಿತ ಅಲ್ಲಿಗೆ ಬರೋದಿಲ್ಲ. ಸ್ವಲ್ಪ ದೂರದ ದೇವಸ್ಥಾನ ಆದರೂ ತೊಂದರೆ ಇಲ್ಲ, ಅಲ್ಲಿಗೆ ಹೋಗೋ 6 ದಾಲ ಪಾತೆರುಜ್ಜಿರಲ್ಪ ಭಟ್ರು ಎಂಕ್ಲದಾಲ ಫಂಡ್ ಪೂಜ್ಯರಿಂದ ಅವನಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಅರ್ಚಕರು ಮಾಡಿದರೆ ಖಂಡಿತವಾಗಿ ಆ ದೇವಸ್ಥಾನದ ದೇವರ ಮೇಲೆ ಬಂದ ಭಕ್ತಾದಿಗಳಿಗೆ ನಂಬಿಕೆ ಬರ್ತದೆ. ಹಾಗಾಗಿ ಅರ್ಚಕರು ತುಂಬ ತಾಳ್ಮೆಯಿಂದ ವರ್ತಿಸಬೇಕು. ಈ ಬ್ರಹ್ಮಕಲಶ ಮಾಡುವುದು ದೊಡ್ಡ ಸಂಗತಿ ಅಲ್ಲ, ಅದಾದ ಮೇಲೆ ದೇವಸ್ಥಾನ ನಡೆಸುವಂಥ ದೊಡ್ಡ ಕೆಲಸ ಅರ್ಚಕರ ಮೇಲೆ ಸಹ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಭಕ್ತಾದಿಗಳು ನಿರಂತರವಾಗಿ ಈ ದೇವಸ್ಥಾನಕ್ಕೆ ಬರಬೇಕಿದ್ರೆ ಇಲ್ಲಿ ನಿರಂತರವಾಗಿ ಏನಾದರೂ ಒಂದು ಕಾರ್ಯಕ್ರಮಗಳು ನಡೀತಾ ಇರಬೇಕಾಗ್ತದೆ. ಏನು ಇಲ್ಲದಿದ್ದರೆ ವಾರಕ್ಕೆ ಒಂದು ಸಲದ ಭಜನೆ, ಈ ಕಾರ್ಯಕ್ರಮಗಳು ನಡೆದರೆ ಮಾತ್ರ ಆ ಭಜನೆಯಲ್ಲಿ ಒಂದು ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ತುಂಬ ಕಡೆಗಳಲ್ಲಿ ಭಜನೆಯ ಗ್ರೂಪುಗಳಿದೆ. ಆ ಗ್ರೂಪುಗಳನ್ನು ಸಂಪರ್ಕಿಸಿದಾಗ ಅವರು ಬರ್ತಾ ಇರ್ತಾರೆ. ಅವರು ಬಂದು ಭಜನೆ ಮಾಡ್ತಾ ಇದ್ದ ಹಾಗೆ ಗ್ರಾಮದ ಜನರು ಸಹ ಇನಿ ಅಲ್ಪೊಂಜಿ ಭಜನೆ ಉಂಟು, ಅಲ್ಲಿ ಆಡೆಗೆ ಪೋಯಿ 10 ಜನ ಎಂಚಿನ ಒಂದು ಕಾರ್ಯಕ್ರಮ ಉಂಟು ಆಡೆಗೆ ಪೋಯಿ ಅನ್ನೋ ಒಂದು ಮನಸ್ಸಿನಲ್ಲಿ ಬರ್ತದೆ. ಹಾಗಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತುಂಬ ಒತ್ತು ಕೊಟ್ಟರೆ, ದೇವಸ್ಥಾನದಲ್ಲಿ ನಿರಂತರವಾಗಿ ಈ ಭಜನೆಗಳು ನಡೀತಾ ಇದ್ದರೆ ದೇವರು ಸಂತೃಪ್ತರಾಗ್ತಾರೆ, ಬರುವ ಜನರಿಗೂ ಒಂದು ಬರಲಿಕ್ಕೆ ಅವಕಾಶ ಆಗ್ತದೆ. ಯಾಕೆಂದರೆ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ನಮ್ಮ ವ್ಯವಸ್ಥಾಪನಾ ಸಮಿತಿ ಬಂದ ತಕ್ಷಣ ಸೌತೆದಡಕದಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಪ್ರತಿ ಸಂಕಷ್ಟಿ ಚೌತಿಯಂದು ಮತ್ತು ಭಾನುವಾರದಂದು ಬೆಳಿಗ್ಗೆ 8:30ಯಿಂದ 12:30 ತನಕ ನಿರಂತರವಾಗಿ ಭಜನೆಯನ್ನು ಮಾಡ್ತಾ ಇದ್ದೇವೆ. ನಾವು ಯಾರಿಗೂ ದುಡ್ಡು ಕೊಟ್ಟು ಕರೆಸ್ತಾ ಇಲ್ಲ, ಸೇವೆಯ ರೂಪದಲ್ಲೇ ಬಂದು ದೂರದಿಂದ ನಮ್ಮ ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ಜಿಲ್ಲೆಯ ಹೊರಗೆ ಸಹ ಕಾಸರಗೋಡು, ಕೇರಳ ಇಂಥ ಕಡೆಗಳಿಂದೆಲ್ಲ ಬಂದು ಭಜನೆ ಮಾಡ್ತಾ ಇದ್ದಾರೆ. ಸೇವೆ ರೂಪ ನಾವು ಕೊಡೋದು ಬರೀ ಪ್ರಸಾದ ಮಾತ್ರ, ಅವರಿಗೆ ಪ್ರಸಾದ ಕೊಟ್ಟು ಬಂದು ಊಟ ಮಾಡಿ ಹೋಗಿ ಅಂತ ಹೇಳ್ತೇವೆ. ಸಾಧಾರಣ ನಮ್ಮಲ್ಲಿ ಭಜನೆಗೆ ಬುಕ್ ಆದದ್ದೇ ಸಾಧಾರಣ ಇನ್ನೂ 3 ತಿಂಗಳಿಗಿದೆ, ಪ್ರತಿ ಭಾನುವಾರ ಮತ್ತು ಸಂಕಷ್ಟಿಗೆ. ಇದು ಯಾಕೆಂದರೆ ನಾವು ವ್ಯವಸ್ಥಾಪನಾ ಸಮಿತಿ ಯಾರಿದ್ದೇವೆ ನಾವುಗಳು ಇದಕ್ಕೊಂದು ಅವರಿಗೆ ಉತ್ತೇಜನ ಕೊಟ್ಟರೆ ಮತ್ತು ಇದನ್ನೊಂದು ಆ ಗ್ರೂಪುಗಳನ್ನು ನಾವು ಬನ್ನಿ ಮಾಡಿ ಅವರಿಗೊಂದು ಆಗಾಗ ನಾವು ಅವರನ್ನೊಂದು ಪ್ರೋತ್ಸಾಹ ಕೊಡ್ತಾ ಇದ್ದರೆ ಖಂಡಿತವಾಗಿ ಅವರು ಬರ್ತಾರೆ, ಬಂದು ಸೇವೆಯನ್ನು ಮಾಡ್ತಾರೆ. ಹಾಗೆ ಸೇವೆಯನ್ನು ಮಾಡಿದಾಗ ಭಗವಂತ ಸಹ ತೃಪ್ತಿ ಆಗ್ತಾನೆ, ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ 2ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಹರೀಶ್ ರಾವ್ ಮುಂಡ್ರಪಾಡಿ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಸೌತಡ್ಕ ಕ್ಷೇತ್ರ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿ ಧಾರ್ಮಿಕ ಉಪನ್ಯಾಸ ಮಾಡಿದಂಥ ಶ್ರೀ ಅಂಶುಮಾನ್ ಅಭ್ಯಂಕರ್ ಪ್ರಾಚಾರ್ಯರು, ಶ್ರೀ ಶಂಕರ ವೇದ ವಿದ್ಯಾ ಗುರುಕುಲ ದರ್ಬೆತಡ್ಕ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಕರುಣೆ
ಅಡ್ಡಭೂರ್ಯಮಯ ಕರುಣೆ ದೀದಮ್ಮ ಅಮ್ಮ 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 ಕರುಣೆ ದೀದಮ್ಮ ಅಡ್ಡಭೂರ್ಯಮ ಬಾವ ಬಗ್ಬಿಡಿ ಬಗ್ಗದಮ್ಮ ಬಾವ ಬಗ್ಬಿಡಿ ಬಗ್ಗದಮ್ಮ ಎಂಗಿಲಿಗಿ ಉದ್ಧಾರದ ದಾದಿ ತೋಜೋಡಮ್ಮ ಎಂಗಿಲಿಗಿ ಉದ್ಧಾರದ ದಾದಿ ತೋಜೋಡಮ್ಮ ಅಮ್ಮ ದೇವಿ ಅಡ್ಡಭೂರ್ಯಮ್ಮ ಈಯೇ ತೂಡು ಎಂಕ್ಲೆನೆ ಕರುಣೆ ಇದಮ್ಮ ಬಾಬಾ ಭಕ್ತಿ ಭಕ್ತಿದಮ್ಮ ಎಂಕ್ಲೆಗೆ ಉದ್ಧಾರದಾದಿ ತೋಜೋಡಮ್ಮ ಈಯೇ ತೂಡು ಎಂಕ್ಲೆನೆ ಕರುಣೆ ಇದಮ್ಮ ಅಡ್ಡಭೂರ್ಯಮ್ಮ ಕರುಣೆ ಇದಮ್ಮ ಅಮ್ಮ 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 ದೇವಿ